ಇತ್ತೀಚಿನಲ್ಲಿ ಬಂದಿದ್ದಾವೆ. ಮಸ್ಕಿ ಬಸವಶಾಸ್ತ್ರಿಯ ಗಣಮಠೇಶ್ವರ ಪುರಾಣ ಬಂದಿದೆ. ನಿನ್ನೆ ಕುಲಕರ್ಣಿಯವರು ತಿಳ್ಕೊಂಡು ಬಹಳ ಚೆನ್ನಾಗಿ ಬರೆದಿದ್ದಾರೆ. ಗಣಮಠ ಶಿವಯೋಗಿ ಶರಣಾರ್ಥಿ ಅಂತ ತಿಳ್ಕೊಂಡು ತಿರುಪತಿಯಲ್ಲಿ ನಮ್ಮ ಚಂದ್ರಗೌಡ ಕುಲಕರ್ಣಿ ಅವರು ತಿರುಪತಿಯಲ್ಲಿಯೇ ಪುರಾಣ ಬಂದಿದೆ. ಬಹಳ ಚೆನ್ನಾಗಿ ಬಂದಿದೆ. ಬಹುಶಃ ನಮ್ಮ ಕನ್ನಡ ನಾಡಿನಲ್ಲಿ ಈ ಮಟ್ಟದ ಕಾವ್ಯಗಳು ಬಂದದ್ದು ಕಡಿಮೆ. ವಾರ್ತಿಕ ಷಟ್ಪದಿಯಲ್ಲಿ ಬಂದು, ಬಾಮಿನಿ ಷಟ್ಪದಿಯಲ್ಲಿ ಬಂದು, ಕುಸುಮ ಷಟ್ಪದಿಯಲ್ಲಿ ಬಂದು, ಭೋಗ ಷಟ್ಪದಿಯಲ್ಲಿ ಬಂದು. ಈ ತ್ರಿಪದಿಯ ಷಟ್ಪದಿ ಅಂದ್ರೆ ಇದೊಂದು ಜನಪದದ ದೇಶೀಯ ಮಟ್ಟದ ಷಟ್ಪದಿ. ಇದು ಈ ಹಂತ ಗರ್ಭಿಯ ಹಾಡುಗಳಂತ ಕರೀತಾರೆ, ಸರ್ವಜ್ಞನ ತ್ರಿಪದಿ ಅಂತ ಕರೀತಾರೆ, ವೇಮನನ ತ್ರಿಪದಿಗಳಂತ ಕರೀತಾರೆ. ಆ ನಿಟ್ಟಿನಲ್ಲಿ ಗಣಮಠ ಶಿವಯೋಗಿ ಶರಣಾರ್ಥಿ ಅನ್ನುವಂತಹ ಒಂದು ಅದ್ಭುತವಾದಂತಹ ಕಾವ್ಯನು ಕೂಡ ಬಂದಿದೆ. ಅದನ್ನು ಚಂದ್ರಗೌಡ ಕುಲಕರ್ಣಿ ಅನ್ನುವಂಥ ಪ್ರೊಫೆಸರ್ ಅವರು ಕೂಡ ಮಾಡಿದ್ದಾರೆ. ಬಹಳ ಚೆನ್ನಾಗಿ ಬಂದಿದೆ. ಬಹುಶಃ ನಮ್ಮ ಈ ಶರಣ ಪರಂಪರೆಯ ಮಹಾತ್ಮರಲ್ಲಿ ಶಿವಯೋಗಿಗಳಲ್ಲಿ ಈ ರೀತಿಯ ಪ್ರಭೇದಗಳು ಬಂದದ್ದು ಕಡಿಮೆನೆ. ಅದರಲ್ಲಿ ನನಗೆ ಗೊತ್ತಿದ್ದಂಗೆ ಒಂದು ಜಯದೇವಿ ತಾಯಿ ಲಿಗಾಡಿ ಅವರು ಬರುವಂತಹ ಸಿದ್ದರಾಮೇಶ್ವರ ಚಾರಿತ್ರ್ಯ, ಬಹುಶಃ ಸಿದ್ದರಾಮೇಶ್ವರನ ಬಗ್ಗೆ ಬಂದೊಂದು. ಅದರ ನಂತರದಲ್ಲಿ ಇನ್ನೊಂದು ಬಹುಶಃ ಈ ನಿಟ್ಟಿನಲ್ಲಿ ಬಂದದ್ದು ಅಂದ್ರೆ ಒಂದಿಷ್ಟು ಬಹುಶಃ ಜಮಖಂಡಿಯ ಸ್ವಾಮಿಗಳು ಮನೆ ಮನೆ ಲಿಂಗೈಕ್ಯರಾದರು. ಅವರೊಂದಿಷ್ಟು ಈ ರೀತಿ ಬಸವ ಪುರಾಣವನ್ನು ಕುರಿತು ಒಂದು ರೀತಿ ಸರಳ ನಗಳೆಯಲ್ಲಿ ಲಾಲಿತ್ಯದಲ್ಲಿ ಬರೀತಾರೆ. ಅದರ ನಂತರ ಬಹುಶಃ ನಮ್ಮಲ್ಲಿ ಒಬ್ಬರು ಸಿಂಧೂರವರು ಅನ್ನುವಂಥವ್ರು ಇದೇ ರೀತಿಯಲ್ಲಿ ಗದ್ಯ ಭಾಗದಲ್ಲಿ ಬರೀತಾರೆ. ಅದರ ನಂತರ ಈ ರೀತಿ ತ್ರಿಪದಿ ಮಟ್ಟದಲ್ಲಿ ಬಂದದ್ದು ಅಂದ್ರೆ ಗಣಮಠ ಶಿವಯೋಗಿಗಳವರ ಚರಿತ್ರೆನೇ ಬಹಳ ಅಧಿಕೃತ ಅಂತ ನನಗೆ ಅನಿಸ್ತದೆ. ಬಹಳ ಸುಂದರವಾದಂತ ಕಾವ್ಯ. ಬಹುಶಃ ಅದು ಓದ್ತಾ ಹೋದ್ರೆ ಹೋಗಬೇಕು ಅನಿಸ್ತದೆ. ಇವೆಲ್ಲವುಗಳನ್ನು ಒಂದು ಕಡೆ ಇಟ್ಟುಕೊಂಡು ನಾ ಹೇಳಿಲ್ಲ, ಅಂಗೈ ಹುಣ್ಣಿಗೆ ಕನ್ನಡಿ ಬೇಕೆ, ಅಂಗೈ ಹುಣ್ಣಿಗೆ ಕನ್ನಡಿ ಏನಾದ್ರೂ ಬೇಕೇನು ಅವಶ್ಯಕತೆ ಇಲ್ಲ. ಬಹುಶಃ ಅಂಗೈ ಹುಣ್ಣಿಗೆ ಕನ್ನಡಿ ಅವಶ್ಯಕತೆ ಇಲ್ಲ. ಹಂಗ ಶಿವಯೋಗಿಗಳವರ ವ್ಯಕ್ತಿತ್ವ ಏನು ಅಂತ ನಮಗೆ ಗೊತ್ತಾಗಬೇಕಾದ್ರೆ, ಶಿವಯೋಗಿಗಳವರ ಘನತೆ ಗೌರವ ಏನು ಅಂತ ನಮ್ಗೆ ಗೊತ್ತಾಗಬೇಕಾದ್ರೆ ನಮಗೆ ಚರಿತ್ರೆ ಪುರಾಣಗಳು ಬೇಡ. ಅವರು ಬರೆದಂತಹ ತತ್ವ ಪದಗಳೇ, ಸ್ವರವಚನಗಳೇ ನಮಗೆ ಅವರ ವ್ಯಕ್ತಿತ್ವಕ್ಕೆ ಹಿಡಿದ ಮೈಲಿಗಲ್ಲ. ಸ್ವತಃ ಅವರು ಸ್ವರಚಿತವಾದ ಕವನಗಳು ಎಂಥ ಅದ್ಭುತವಾದ ಹೇಳಿದ್ರು. ನಾವು ನಿನ್ನೆ ಹೆಡ್ಡ ಅಂತ ಯಾರಿಗೆ ಕರೀತಾರ? ಹೆಡ್ಡ ಅಂತ ಯಾರಿಗೆ ಅನ್ಬೇಕು? ಹೆಡ್ಡನ್ಯಾರೋ ಜಗದೊಳಗ ಹೆಡ್ಡನಾರೋ ಗುಡ್ಡಗಳಿಯನ್ನು ಪೂಜಿಸಿ ಒಟ್ಟಿಗಲ್ಲಿ ಎರಗುವವನೇ ಹೆಡ್ಡ. ಎಂತ ಅದ್ಭುತ ಮಾತು, ಎಂತ ಅದ್ಭುತ ಮಾತು. ನಿತ್ಯವಾದ ತನುಮನದನವ ಶಿವನಿಗಿತ್ತು ನಿತ್ಯವಾದ ತ್ರಿವಿಧ ಭಕ್ತಿಯ ಪಥದಲ್ಲಿ ಗುರುಲಿಂಗ ಜಗವರಿಗೆ ನಡೆಯದೆ ವ್ಯರ್ಥ ಕಾಲವನ್ನು ಕಳೆಯುವವನೇ ಹೆಡ್ಡ. ಅಂಗೈಯೊಳಗೆ ಇಷ್ಟಲಿಂಗ ವಿರುದ್ಧರಲು ದೃಷ್ಟಿ ಇಟ್ಟು ಕಾಲ ಕಾವರಿಗೆನ್ನು ಗೆಲ್ಲದೆ ಕಾಲವಶನಾಗಿ ಸಾಯುವವನೇ ಹೆಡ್ಡ. ಯೋಗ್ಯವಾದ ಬಸವಾದಿ ಪ್ರಮತ ಗಣಗಳ ವಚನಗಳಿರಲು ಇದ ಬಿಟ್ಟು ವೇದಾಂತವನೋದಿ ಭವದಲ್ಲಿ ಬಳಲುವವನೇ ಹೆಡ್ಡ. ನೋಡಿ, ಇಂತಿಂತ ಎಲ್ಲಾ ಮಾತುಗಳನ್ನ ಎಷ್ಟು ಚೆನ್ನಾಗಿ ಅವರು ವ್ಯಾಖ್ಯಾನ ರೂಪದಲ್ಲಿ ಕೊಟ್ಟರು ಅನ್ನುವಂಥದ್ದನ್ನ ನಾವು ನಿನ್ನೆ ಓದಿದ್ವಿ. ಹಾಗಿರ್ತಾನೆ ದಡ್ಡ ಅಂದ್ರೆ ಯಾರಿಗೆ ಕರಿಬೇಕು ಕೇಳಿ. ಬಹುಶಃ ಶಿವಯೋಗಿಗಳವರು ಇಂಥ ಅನೇಕ ವಿಚಾರಗಳನ್ನು ಕುರಿತು ಹೇಳ್ತಾರೆ. ಏನಾದಿ ಮನುಜಾನಿ, ಏನಾದಿ ನೀ ಹುಟ್ಟಿ ಬಂದ ಮೇಲೆ ಏನಾದಿ? ನಿನ್ನ ನಿಜವನ್ನು ಅರಿಯದೆ ನೀನು ಕಾಶಿ, ಹಂಪೆ, ಕೇದಾರ, ಶ್ರೀಶೈಲಗಳಿಗೆ ತಿರುಗಿ ತಿರುಗಿ ನೀ ಏನಾದಿ? ನಿನ್ನೊಳಗಿನ ನಿಜ ವಸ್ತುವನ್ನು ಅರಿಯದೆ ನೀನೇನಾದಿ? ಭವಬಂಧನಕ್ಕೆ ಗುರಿಯಾದಿ ಅನ್ನುವಂಥ ಮಾತನ್ನ ಪೂಜ್ಯ ಶಿವಯೋಗಿಗಳವರು ಹೇಳಿಕೊಂಡು ಬರ್ತಕ್ಕಂಥ ಮಾತನ್ನು ನೋಡಿದರೆ ಬಹುಶಃ ಬಹಳ ವಿಶೇಷ ಅನಿಸ್ತದೆ. ಮುಂದುವರೆದು ಪೂಜ್ಯ ಶಿವಯೋಗಿಗಳವರು ಬರೀ ಸಾಮಾಜಿಕ ಜೀವನದಲ್ಲಿ ಜನರಿಗಷ್ಟ ಬುದ್ಧಿ ಹೇಳಲಿಲ್ಲ, ಅವರು ವಿರಕ್ತರಿಗೂ ಬುದ್ಧಿಯನ್ನು ಹೇಳಿದರು ಅನ್ನುವಂಥದ್ದು ಈ ವಿಡಂಬನೆಯಲ್ಲಿ ಕಂಡು ಬರ್ತದೆ, ಈ ಅಧ್ಯಾಯಗಳಲ್ಲಿ ಕಂಡು ಬರ್ತದೆ. ಬಹುಶಃ ಈ ಸುದೀರ್ಘವಾದ ಅಧ್ಯಾಯಗಳಲ್ಲಿ ಇದು 2-3 ದಿವಸ ಇದೆ ಪ್ರವಚನ. ನೀನು ಎಲ್ಲಿದ್ರೆ ಹೇಳಿ, ಇವತ್ತು ಇದೆ, ಇವತ್ತು ಮುಗಿಯಂಗಿಲ್ಲ, ನಾಳೆ ಒಂದು ದಿವಸ ಇದೆ ಆಗ್ತದೆ. ಬಹಳ ಸುದೀರ್ಘವಾದ ಅಧ್ಯಾಯ, ಒಂದೊಂದು ಪದ್ಯವೇ ಒಂದೊಂದು ತಿಂಗಳು ಪ್ರವಚನ ಮಾಡಬಹುದು. ಅಷ್ಟು ಅದ್ಭುತವಾದಂತಹ ತಾತ್ವಿಕ ಉಪನ್ಯಾಸ. ಇವತ್ತು ಪೂಜ್ಯ ಶಿವಯೋಗಿಗಳವರು ವಿರಕ್ತಾಶ್ರಮವನ್ನು ಕುರಿತು ಹೇಳ್ತಾರೆ, ಮತ್ತು ನಿಜವಾದ ವಿರಕ್ತರನ್ನ ಜರಿಬಾರದು ಅಂತ ಕುರಿತು ಹೇಳ್ತಾರೆ. ಯೋಗ್ಯವಾದ ತಪಸ್ವಿಗಳಿಂದ ನಿಂದಾ ಮಾಡಬಾರದು ಅಂತ ಹೇಳ್ತಾರೆ. ಮತ್ತು ಯೋಗ್ಯವಾಗಿರ್ತಕ್ಕಂಥ ವಿರಕ್ತಾಶ್ರಮಿಗಳು ಹೇಗಿರಬೇಕು ಅನ್ನೋದು ಹೇಳ್ತಾರೆ. ಮತ್ತು ವಿರಕ್ತಿ ಅಂದ್ರೆ ಏನನ್ನುವಂಥದ್ದನ್ನು ಕುರಿತು ಪೂಜ್ಯ ಶಿವಯೋಗಿಗಳವರು ಇವತ್ತು ತಮ್ಮ ಪದ್ಯದಲ್ಲಿ ನಮಗೆ ಇವತ್ತು ಹೇಳ್ಕೊಂಡು ಬರ್ತಾ ಇದ್ದಾರೆ ಅನ್ನುವಂಥದ್ದನ್ನ ನಾವು ನೋಡಬೇಕಾಗ್ತದೆ. ಬಹಳ ಅದ್ಭುತವಾದ ಮಾತು. ಪರಮ ವಿರತರ ಜರಿಯಲುಂಟೇನೋ ಹೇ ಮರುಳ ಮಾನವ, ಪರಮ ವಿರತರ ಜರಿಯಲುಂಟೇನೋ, ಪರಮ ವಿರತರ ಜರಿಯಲುಂಟೆ ನಿರುತ್ತ ಸಚ್ಚಿತ್ ಸುಖ ಸ್ವರೂಪದಿ ಧರಣಿಯೋಳು ಸದ್ಭಕ್ತರ ಸುವಾಗಿರುತ್ತ ಸ್ವಾತಂತ್ರ್ಯ ಆಚರಿಸುವಂತಹ ನಿಜವಾದ ವಿರಕ್ತರನ್ನು ಎಂದು ಟೀಕಾ ಮಾಡಬಾರ್ದಂತ ಪರಮ ವಿರಕ್ತರಂತವ್ರು. ಅವ್ರು ಎಂತ ವಿರಕ್ತರ ಅಂದ್ರೆ ಪರಮ ವಿರಕ್ತರನ್ನ ಜರಿಬಾರ್ದಂತ. ಅಂದ್ರೆ ಏನು?
ಗುರುಲಿಂಗ ಜಂಗಮ ಸ್ವರೂಪರಾದಂತ ಯತಿಗಳನ್ನ, ಸ್ವಾಮಿಗಳನ್ನ, ಮಹಾತ್ಮರನ್ನ ಟೀಕಾ ಮಾಡಬಾರ್ದಂತ, ನಿಂದಾ ಮಾಡಬಾರ್ದಂತ, ಅವ್ರನ್ನ ಬೈಬಾರ್ದಂತ. ಬೇದ್ರೆ ಏನಾಗತ್ತೆ ಅಂದ್ರ ಅವು ಹೊಳ್ಳಿ ಮತ್ತೆ ನಮಗ ತಿರುಗ್ತಾವ ಅಂತ ಹೇಳ್ತಾನೆ. ಹೊಳ್ಳಿ ನಮಗ ತಿರುಗ್ತಾವ, ಅವ್ರಿಗೆ ಬೇರೆ ಗೊತ್ತಿಲ್ಲ ಅಂತ ನೋಡ. ಅದಕ್ಕಾಗಿ ಬಹಳ ಅದ್ಭುತವಾದ ಮಾತುಗಳನ್ನು ಅವರು ಹೇಳ್ತಾರೆ. ಯೋಗಿ ಆಗಿರ್ತಕ್ಕಂಥವ ಹೇಗಿರಬೇಕು, ವಿರಕ್ತನಾಗಿರ್ತಕ್ಕಂಥವ ಹೇಗಿರಬೇಕು, ಸ್ವಾಮಿ ಆದವನು ಹೇಗಿರಬೇಕು, ಅಂತಪ್ಪ ಸ್ವಾಮಿಯನ್ನ, ವಿರಕ್ತನನ್ನ ಭಕ್ತರಾದವರು ಹೆಂಗ ಸ್ವೀಕಾರ ಮಾಡಬೇಕು, ಇದರ ಬಗ್ಗೆ ಬಹುಶಃ 160-70 ವರ್ಷಗಳಿಂದ ಪೂಜ್ಯ ಶಿವಯೋಗಿಗಳವರು ಈ ನಾಡಿನ ಎಲ್ಲಾ ಮಹಾಸ್ವಾಮಿಗಳಿಗೆ ಹೇಳಿದರು. ಮೊನ್ನೆ ಒಂದು ಘಟನೆ ಹೇಳಿದೆ. ಅವರು ಚಲೋ ಸ್ವಾಮಿಗಳು ಕಂಡ್ರ ನಮಸ್ಕಾರ ಮಾಡಿ ಬಂದ್ರು. ಯೋಗ್ಯ ಗುರುಗಳು ಬಂದ್ರು, ಸಾಷ್ಟಾಂಗ ಹಾಕಿ ಬಂದ್ರು. ಆದ್ರೆ ಬರೀ ವೇಷಧಾರಿಗಳ ಕಂಡ್ರ ಅವ್ರನ್ನ ಅಲ್ಲೇ ನಿಂತು ಬೇದ ಹೋದ್ರು ಅನ್ನುವಂಥ ಘಟನೆಯನ್ನು ಕುರಿತು ನಾವು ಮೊನ್ನೆ ಒಂದು 2 ಘಟನೆ ನಿಮಗೆ ಹೇಳಿದೆ. ಯೋಗ ಸ್ಥಳದಲ್ಲಿದ್ದಂತಹ ಯೋಗಿಯನ್ನ ಕಂಡಾಗ ಕಾಗೆ ಕರೆಯುತ್ತಾದ, ಆಕಾಶದ ಕಾಗೆ ಕರೆಯುತ್ತಾದ ಅಂತ ತಿಳ್ಕೊಂಡು 4 ಕೋರಿಸಿದ್ದನ್ನು ಕುರಿತು ಹಾಡಿದ. 4 ಕೋರಿಸಿದ್ದನ್ನು ಕುರಿತು ಹಾಡಿದ. ಅದೇ ತಾಳಿಕೋಟೆಯ ಕಾಸಗತ್ತೇಶ್ವರ ಮಠಕ್ಕೆ ಹೋದಾಗ ಅಲ್ಲಿ ಒಬ್ಬ ಸ್ವಾಮಿಗಳನ್ನ ಮಾತಾಡಿಸಿದ್ರು ಕೂಡ ಮಾತಾಡಲಾರುವಂತ ಜಂಬಲ ಸ್ವಾಮಿಯನ್ನು ನೋಡಿ, ಅಹಂಕಾರದ ಸ್ವಾಮಿಯನ್ನು ನೋಡಿ, ಗರ್ವದ ಸ್ವಾಮಿಯನ್ನು ನೋಡಿ, ಇತರರ ಅರಿಯದಿದ್ದರೆ ಏನಲ್ಲ ನಿನ್ನ ಅಂತರಂಗ ಉಮೇಶ ನರಿಯನೇನಲ್ಲ ಅಂತ ತಿಳ್ಕೊಂಡು ಸ್ವತಃ ಅವರನ್ನ ನೋಡಿ ಸ್ವತಃ ಅವ್ರನ್ನ ಕೃತವನ್ನು ಪದ್ಯವನ್ನು ಬರೋದು ಅಂತ ತಿಳ್ಕೊಂಡು ನಾನು ಹೇಳಿ, ಇತರರ ಅರಿಯದಿದ್ದರೆ ಏನಲ್ಲ ನಿನ್ನ ಅಂತರಂಗ ಉಮೇಶ ನರಿಯನೇನಲ್ಲ ಅವ್ರು ಹೇಳ್ತಾರ. ದೇಹ ವಾಸನಾದಿ ಕೂಹಕತ್ವದಿಂದ ಅಂತರಂಗ ದ್ರೋಹಿಯಾಗಿ ಪುಣ್ಯ ದೇಹಿ ಎನಿಸಿಕೊಂಡ ಭಾವ. ಎಂತ ಅದ್ಭುತ ಮಾತು. ದೇಹದ ವಾಸನೆಗಳನ್ನು ಅಳಿಲಾರ್ದನ, ನೀನು ಒಳಗಿನ ಅಂತರಂಗದ ವಿಕಾರಗಳನ್ನು ಸುಡಲಾರ್ದನ. ನೋಡ್ರಿ, ಶಿಶುನಾಳದ ಶರೀಫರು ಹೇಳ್ತಾರೆ, ಕಡುತರ ದಾಸಿಯ ಸುಡದೆ ವಿರಕ್ತಿಯ ಮೆರೆದು ಮಠದಲ್ಲಿರಲು ಏನು ಫಲ. ಜಂಗ ಕಟ್ಟಿಕೊಂಡು ಓಡಿ ಓಡಿ ತಿರುಗಿ ಲಿಂಗದ ಹೊಲವ ನೆರೆಯದೆ ಮಂಗನಂತೆ ಭಿಕ್ಷವ ಮಾಡಿದರೆ ಏನು ಫಲ. ಸಂಗನ ಶರಣರ ಇಂಗಿತ ಗುಣಗಳ ನರಿಯದೆ ಶಿಶುನಾಳಧೀಶನ ಹೆಸರಿಗೆ ಲಿಂಗ ಕಟ್ಟಿಕೊಂಡರೇನೋ ಫಲ. ಒಬ್ಬ ಮುಸಲ್ಮಾನ ಕವಿ ಬರೀತಾನೆ ಅಂದ್ರೆ ಬಹುಶಃ ಅದ್ಭುತವಾದ ಸಾಹಿತ್ಯ. ಮತ್ತು ಎಲ್ಲರಿಗೂ ಬುದ್ಧಿ ಹೇಳ್ತಾರೆ ನೋಡಿ. ಈ ಪದ್ಯವನ್ನ ತಾಳಿಕೋಟೆ ಮಠದ ಸ್ವಾಮಿಗಳನ್ನು ನೋಡೇ ಬರೋರು. ಕಾಮ, ಕ್ರೋಧ, ಲೋಭ, ಮೋಹ, ತಾಮಸ ಆದಿಗಳೊಳಗೆ ಸಿಲುಕಿ ನೋಡಿ ಎಷ್ಟು ಅದ್ಭುತವಾದ ಮಾತು ಬರ್ತಾರೆ. ಕಾಮವನ್ನ ಗೆದ್ದಿಲ್ಲ ಹರಿಶಟ್ಟರ್ಕ, ಕ್ರೋಧವನ್ನ ಗೆದ್ದಿಲ್ಲ, ಲೋಭವನ್ನ ಗೆದ್ದಿಲ್ಲ, ಮೋಹವನ್ನ ಗೆದ್ದಿಲ್ಲ, ತಾಮಸಾದಿಗಳೊಳಗೆ ಸಿಲುಕಿ ನೀನು ಭೂಮಿಯ ಜನರು ಕೂಡ ಲೋಕದ ಜನರು ಕೂಡಿ ಮಹಾಸ್ವಾಮಿ ಎನಿಸಿಕೊಂಡ ಭಾವ. ಬರೀ ಹೊರಗೆ ಸ್ವಾಮಿ ಎನಿಸಿಕೊಂಡ್ರೆ ಏನಾತೋ, ಹೊರಗೆ ಬಟ್ಟೆ ಕೊಟ್ರೆ ಏನಾತೋ, ಒಳಗೆ ಸುಡಬೇಕಪ್ಪ, ಒಳಗೆ ಸುಡಬೇಕಂತ ತಿಳ್ಕೊಂಡು ಹೇಳ್ತಾರೆ. ಬಹುಶಃ ಅವರು ಸಮಾಜದಲ್ಲಿ ಜನರಿಗೂ ಬುದ್ಧಿ ಹೇಳಿದ್ರು, ನಮ್ಮಂತ ಮಠದ ಸ್ವಾಮಿಗಳಿಗೂ ಕೂಡ ಕಟ್ಟುನಿಟ್ಟಾಗಿ ಬುದ್ಧಿ ಹೇಳಿದಂತ ಮಹಾಶ್ರೇಷ್ಠ ಯತಿವರ ಅಂದ್ರೆ ಅದು ಗಣಮಠದ ನಾಗಭೂಷಣ ಶಿವಯೋಗಿ. ಹೀಗಾಗಿ ಅವ್ರು ಬಂದಾಗ ಎಲ್ಲರೂ ನಡೆಸ್ತಾರೆ. ಅವು ಯಾವ್ದಾರ ಊರಿಗಾದ್ರೂ ಆ ಮಠದ ಸ್ವಾಮಿಗಳು ದುಗುಟು ನಡೀತಿದ್ರಂತೆ. ಗಣಮಠದ ಗಣಮಠದ ಅವರ ಜೀವನದಲ್ಲಿ ಇಲ್ಕಲ್ಲದ ವಿಜಯಮಂತ ಸ್ವಾಮಿಗಳಂತ ಅವ್ರಿಗೆ ಬಾಗಿರೋದು, ಹಾಲಕೆರೆಯ ಪರಮ ತಪಸ್ವಿ ಗಂಟದಾಂತನಂತವ್ರಿಗೆ ಬಾಗಿರೋದು, ಗದಗಿನ ತೋಂಟದಾರ ವಿರಕ್ತ ತೋಂಟದಾರ ಮಠದ ವೃದ್ಧ ತೋಂಟದಾರ ಸ್ವಾಮಿಗಳಂತವರಿಗೆ ಭಾಗಿರೋದು, ಗೌರವ ಕೊಟ್ಟರು. ಕೋರೇಶಿದ್ದ ಸ್ವಾಮಿಗಳಂತವರಿಗೆ ಗೌರವ ಕೊಟ್ಟರು. ಗಂಜಿಹಾಳದ ಉಪ್ಪಿನ ಬಸವಲಿಂಗ ಸ್ವಾಮಿಗಳಂತವ್ರನ್ನ ಆದರಿಸಿದರು. ನೀರಲ್ಕೇರಿ ಬಸವಲಿಂಗ ಸ್ವಾಮಿಗಳಂತವ್ರನ್ನ ಕಂಡು ಮಹಾಯೋಗಿಯ ಕಂಡೆ ಸದನಾ ನೀರಲ್ಕೇರಿ ಪುರದೊಳಗ ಹಮ್ಮು ಬಿಂಬುಗಳ ನಡೆದು 2 ಎಮ್ಮೆಯ ಕಾಯುವ ಬಸವಲಿಂಗ ಶರಣನ ಕಂಡೆ ಅಂತ ಹೇಳಿ ಅದ್ವಿತೀಯನಾಗಿ ಆತನ ಕಂಡು ಅಂಟರು ಅಪ್ಪಗೊಂಡ್ರು. ನೀರಡುಗುಂಬದ ಚನ್ನವೀರ ಸ್ವಾಮಿಗಳನ್ನು ಒಪ್ಪಿಕೊಂಡ್ರು. ನೀರಡುಗುಂಬ ಅಂತ ಬರ್ತದೆ, ನೀರಡುಗುಂಬದ ಚನ್ನವೀರ ಸ್ವಾಮಿಗಳಂತ ಅವರು ಗೌರವಿಸಿದರು. ಆದರೆ ಅಹಂಕಾರದಿಂದ ವರ್ತಿಸುವಂತ ವ್ಯಕ್ತರನ್ನ ಸ್ವಾಮಿಗಳನ್ನ ಜರದರು. ಅಷ್ಟ ಅಲ್ಲ, ಶಾಪನೂ ಕೊಟ್ಟರು. ತಾಳಿಕೋಟೆ ಮಠದಲ್ಲಿ ನಿಂತಾಗ ಹಾಡು ಹೇಳ್ತಾರ ಅವರು. ಕಾಮ, ಕ್ರೋಧ, ಲೋಭ, ಮೋಹ, ತಾಮಸಗಳೊಳ ಸಿಲುಕಿ ಈ ಭೂಮಿ ಜನರ ಕೂಡ ನೀ ಮಹಾಸ್ವಾಮಿ ಎನಿಸಿಕೊಂಡ ಭಾವ. ಇದರ ಅರಿಯದಿದ್ದರೆ ಏನಲ್ಲ ನಿನ್ನಂತರಂಗ ಉಮೇಶ ನರಿಯ ನೀನಲ್ಲ. ಹೆಚ್ಚು ಕಡಿಮೆ ನೀನು ಹೇಳಿದಲ್ಲ, ಬಿಡುಬಾಯಗಳು ನಂಬವ, ಮಾನಸಗಳು ಗೆಡನಿಡದಿರು ಶಂಭುವ. ಆ ಭಾವನ ಇಲ್ಲಿ ಬರ್ತದೆ. ಸರ್ಪಭೂಷಣರ ಶೈಲಿನೇ ಈ ಪದ್ಯದಲ್ಲಿ ಬರ್ತದೆ. ಸ್ವಾಮಿ ಅದ ಹೇಗಿರ್ಬೇಕು ನೋಡ್ರಿ. ಇಳಕಲ್ಲದ ವಿಜಯಮಹಾಂತ ಸ್ವಾಮಿಗಳು 25-30 ವರ್ಷದವರು, 20-22 ವರ್ಷದ, 23 ವರ್ಷದವರು. ಗಣಮಠದ ಶಿವಯೋಗಿಗಳವರು ಅಟೋತಿಗೆ ಆಗಲೇ 48 ವರ್ಷ ನಡೀತಿದ್ವು. ಅವ್ರು ಬದುಕಿದ್ದ 51 ವರ್ಷ. ಅವ್ರು ಇಲ್ಲಿ ಬಂದ ಮೇಲೆ 1 ವರ್ಷ 2 ವರ್ಷ ಅಷ್ಟೇ ಲಿಂಗಗಳಾಗ್ತಾರೆ ನೋಡಿ. ವಿಜಯಮಹಾಂತ ಶಿವಯೋಗಿಗಳಂತ ಪುಣ್ಯಾತ್ಮರಿಗೆ ನಿರಂಜನ ಜಂಗಮ ಸ್ಥಳ ಆದಂತ ಸಂದರ್ಭದಲ್ಲಿ ಅವರಿಗೆ ಬುದ್ಧಿ ಹೇಳಿ ಅವರನ್ನ
ಕೆಳಗೆ ನಡೆಸಿಕೊಂತ ಹೋಗಿ ಸ್ವಾಮಿಗಳಾದವರು ಬೆರಿಬಾರದು ಸಮಾಜದೊಳಗ ಅವ್ರು ಯಾವಾಗಲೂ ಕೂಡ ಭಕ್ತರ ಹೃದಯಗಳಿಗೆ ಬೆರಿಬೇಕಂತ ಹೇಳಿ ಅವರನ್ನ ನಡೆಸಾಕಚ್ಚಿ ವಚನಗಳನ್ನ ಪಲ್ಲಕ್ಕಿಯಲ್ಲಿ ಇಳಿಸಿದ್ರು ಅನ್ನುವಂಥದ್ದು ಅವ್ರ ಚರಿತ್ರೆಯಲ್ಲಿ ಬರ್ತದೆ. ಇವತ್ತಿಗೂ ಆ ಮಠ ಆ ಪ್ರಕಾರ ನಡೆದದೆ. ಅವತ್ತಿನ ಕಾಲದಲ್ಲಿ ಭಕ್ತರೆಲ್ಲ ಗಣಮಠದ ಶಿವಯೋಗಿಗಳಿಗೆ ವಿರೋಧ ಮಾಡಿದಾಗ ವಿಜಯಮಾನಂದ ಸ್ವಾಮಿಗಳು ಭಕ್ತರನ್ನ ವಿರೋಧ ಹಾಕೊಂಡ್ರು, ಆದ್ರೆ ಗಣಮಠ ಭಕ್ತ ಗೌರವ ಕೊಟ್ಟರು, ಗಣಮಠ ಭಕ್ತ ನನ್ನ ಬಗ್ಗೆ ಇಟ್ಟುಕೊಂಡ್ರು. ಅದ್ ಹೇಳಿದಂಗೆ ನಾನು ಕೇಳ್ತೇನಂದ್ರು, ಅದ್ ಹೇಳಿದಂಗೆ ಕೇಳ್ತೇನೆ. ಕೆಲವತಿ ಭಕ್ತರ ನಿಮ್ಗೆ ಕೇಳ್ಬೇಕಾಗ್ತತಿ. ಭಕ್ತರ ಮಠ ಅಂದಾಗ ಹೌದಲ್ಲೇ ನಾಳೆ ಭಕ್ತರು ಲಗ್ನ ಮಾಡ್ಕೊಂತೀರಿ, ಸ್ವಾಮಿ ಲಗ್ನ ಮಾಡ್ಕೊಳಕ್ ಬರ್ತೈತಿ ಅಂತ ವಿಜಯಮಾನಂದ ಅಂತ ನೀವ್ ಹೇಳಿದಂಗೆ ಕೇಳೋದಾದ್ರೆ ಇದೇ ಯಾಕೆ ಬೇಕಾಗಿದ್ರೆ ಬಂಡ ಜನ್ಮ ಸನ್ಯಾಸಿ ಜನ್ಮ ಅಂತ ಅವೊಬ್ಬ ಸಕ್ರಿ ಕರಡಪ್ಪ, ಇವೊಬ್ಬ ಅಮರಾವತಿ ದೇಸಾಯಿ ಇಬ್ರು ಕೂಡಿ ತಗೊಂಡು ಬಂದು ಊರ್ಲಿ ಹಾಕಿರ್ಲಿ ನನಗೆ ನಾನು ಮೊದಲ ಮಠದಲ್ಲಿ ನಿಂತಿದ್ದೆ ಅಂದ್ರೆ ಜಗಳ ಹತ್ತು ಇದನ್ನ ಜಗಳ ಇದನ್ನ ನೋಡ್ಕೊಂತ ನಿಂತಿದ್ದೆ ಗರ್ಮಠದ ಅಂತ. ಅವೊಬ್ಬ ಅಮರಾವತಿ ದೇಸಾಯಿ, ಅವೊಬ್ಬ ಸಕ್ರಿ ಕರಡಪ್ಪ, ನಿಮ್ಮಂತ ಯುವಕ ಸ್ವಾಮಿಗಳಾಗಲಿಲ್ಲ ಅಂದ್ರೆ ಮಠ ಹಾಳ್ಕೊಳ್ತಾವ ಅಂತ ತಿಳ್ಕೊಂಡು ನಾವು ಅಲ್ಲಿ ಅಂತ ಬಂದು ಮಾರಾಯ ನಾನ್ ನೆರೆಗಲ್ಲು ಪಾಠದಾಗಿದ್ಯಾ ಮತ್ತು ನಾನು ಹಿಡ್ಕೊಂಡು ಬಂದು ಮಾರ ಇದು ಅಂತ ಹೇಳಿ. ಯಾಕಂದ್ರ ಹೆಂಗ್ ಕಾಡ್ತಿರ್ತಾರ ಭಕ್ತರು ಸ್ವಾಮಿಗಳನ್ನ ಒಂದ್ಸಲ ಮಠ ಹಾಕಿದ್ರಂತೆ. ಅವ್ರ ಮಠದಾಗಿದ್ದಾಗ ಎರಡೂ ಓಣಿಯವರು ಹೋಗ್ತಾರ ಭಕ್ತರು, ಎರಡೂ ಓಣಿಯವರು ಹೋಗ್ತಾರ, ಈ ಕಾಲದಲ್ಲಿ ಎರಡೂ ಓಣಿಯವರು ಹೋಗ್ತಾರ. ಹೋಗಿ ಹೇಳ್ತಾರ, ಇಲ್ರಿ ನಮ್ದು 11:30 ನಮ್ದು ದಾಸೋಹ ಕಾರ್ಯ ಐತಿ, ಸೋಮವಾರ ದಿವಸ ಶ್ರಾವಣ ಸೋಮವಾರ ನೀವು ಬಂದು ದಾಸೋಹ ಪೂಜೆ ಮಾಡಿ ದಾಸೋಹ ಚಾಲು ಮಾಡಿ. ಇವ್ರು ಬಂದದ್ದು ನೋಡಿ ಇನ್ನೊಬ್ರು ಮತ್ತೊಂದು ಓಣಿಯವ್ರು ಅದ ಟೈಮ್ಗೆ ಬಂದ್ರು, ಅದ ಟೈಮ್ಗೆ ಬರ್ತಾರೆ ನಡಕತಿ ಬುದ್ಧಿ. ನಮ್ದು ಅವತ್ತು ಸೋಮವಾರ ದಿವಸ 11:30 ಬಂದು ನೀವು ಒಂದಿತ್ತು ದಾಸೋಹ ಪೂಜೆ ಮಾಡಿ ದಾಸೋಹ ಮಾಡಿ. ಆತಪ್ಪ ಇವ್ರು 11:30 ಇವ್ರು ಮೊದಲು ಬಂದಾರೆ, ಇವ್ರು 11:30 ಬರ್ತೀನಿ, ನೀವು ಒಂದ್ ಸ್ವಲ್ಪ ನಂತರ ಬಂದ್ರಿ ನಿಮ್ದು 12 ಬರ್ತೀನಿ ಅಂದ್ರೆ ಇಲ್ರಿ ನಮ್ದು ಅದ ಟೈಮ್ ಬರ್ಬೇಕು. ಅದ ಟೈಮ್ ಬರ್ಬೇಕ್ರಿ, ಅದ ಟೈಮ್ ಬರ್ಬೇಕ್ರಿ. ಅಲ್ಲೇ ಅದ ಟೈಮ್ ಬರಕ್ಕೆ ಮಾಯಾ ಬಜಾರ ಮಾಡ್ಲಿ, ನಾನು ಬರ್ತೀನಲ್ಲ ನಿಮ್ಗೂ ಬರ್ತೀನಿ ಅವ್ರಿಗೂ ಬರ್ತೀನಿ. ಇಲ್ರಿ ಎಷ್ಟೊತ್ತಿನ ಮಠ ನ್ಯಾಯ ನಡೀತು ಅಂತಂದ್ರೆ ಅದು 11:30 ಮಠದಾಗ ಚಲುವಾಗಿದ್ದು ಮಧ್ಯಾಹ್ನ 2 ಆದ್ರೂ ಮುಗಿಲಿಲ್ಲ. ಮನೆಗೆ ಅಂತ ನೀವು ಮಾತಾಡ್ರಿಪ್ಪ ಯಾಕೋ ಹೊಟ್ಟೆ ಬರೆಯಕತ್ತ ನಂಗೆ ಹೊರಗಡೆ ಹೋಗ್ಬಿಡ್ತೀನಿ ಅಂತೇಳಿ ಒಂದು ದೊಡ್ಡ ತಾಮ್ರ ಚರಿಗೆ ತೊಗೊಂಡು ಹೋದ್ರು. ಹಾಡೋದು ದಂಡಿಗೂ ಒಗದ ನಾವು ಮಠದ ಬೇಡ ಈ ಜಗದ ಬೇಡ ಅಂತೇಳಿ 1.5 ವರ್ಷ ಮಾಡಿ ಮಠಕ್ಕೆ ಬಂದಿದ್ದಿಲ್ಲ ಅಂತ ನೋಡ್ರಿ. 1.5 ವರ್ಷ ಮಠಕ್ಕೆ ಕೊಡ್ಲಿಲ್ಲ ಅಂತ ಮನೆಗೆ ಅಮರಾವತಿ ದೇಸಾಯಿ ನಾಗರಾಳ ದೊಡ್ಡಪ್ಪ ಸೌಕಾರ ಒಂದು ಕೆರೆಯಕ್ಕೆ ಹೋದಾಗ ಯಪ್ಪ ಸಾಕ್ಲಿಲ್ಲ ನಿಮ್ ಸವಾಸ, ನನ್ನ ಪಾಡಿಗೆ ನಂದು 1 ರೊಟ್ಟಿ ಜನ್ಮ ಯಾರು ಬರೋದು ನ್ಯಾಯಕ್ಕಾದ್ರೆ ನಾ ಬದುಕ್ತಿಲ್ಲ, ಬಿಟ್ಟು ಬಿಡ್ರಿ ನಾನು ನಾವು ಅಲ್ಲಿ ಹೋಯಪ್ಪ ನನ್ನ ಮಠ ಅಂದ್ರೆ ಕಾಡ್ರು ಮಾಡ್ಬೋದು. ಸಣ್ಣ ಕಾಡಿದ್ರು ಒಳ್ಳೆಯವ್ರು ಹಿಂಗೆ ಕಾಡ್ತಾರೆ. ಈ ನಾಡ ಹಿಂಗ ಚಲೋವ್ರು ಕಾಡ್ತಾರ, ಯಾರು ಕಾಡ್ಬೇಕನ್ನೋದು ಗೊತ್ತಿಲ್ಲ. ಅದಕ್ಕಾಗಿ ಗಣಮಠದ ಶಿವಯೋಗಿಗಳವರು ಆ ವಿಜಯಮಾನಂದ ಸ್ವಾಮಿಗಳವರಿಗೆ ಒಂದು ಸಲ ಚಿತ್ತರಿಗೆ ಭಕ್ತರು ಮತ್ತು ಹುಣಗುಂದದ ಭಕ್ತರು ಕೆಲವು ಸಂದರ್ಭದಲ್ಲಿ ಬಸವ ಪುರಾಣ ಹಚ್ಚಿದಾಗ ಅವರಿಗೆ ತಕರಾರು ಮಾಡಿದಾಗ ಅವಾಗ ಬರೀತಾ ಇದ್ರು, ಪರಮ ವಿರತರ ಜರಿಯಲ್ಲಿ ಉಂಟೆ ಮರಳಿ ಸಣ್ಣವನಲ್ಲಿ ಈತ ತಲೆಗೆ ರುಮಾಲ ಸುತ್ತಾನೆ, ಕೆಂಪು ರುಮಾಲ, ಕೊಳ್ಳಾಗ ಕಾವಿ ಹಾಕ್ಯಾನ, ಬಿಳಿವು ಹಾಕ್ಯಾನ, ಪೂರ ಯಾಕೆ ಕಾವಿ ಹಾಕಿಲ್ಲ ಅಂದ್ರೆ ಇದನ್ನ ಅಟ ಉಳಿಸಿಕೊಂಡ್ರೆ ಸಾಕಾಗಿತ್ತು ನಾವು ವಿರಕ್ತರು ಅಂದ್ರೆ ವಿಜಯಮಾನಂದ ಶಿವಯೋಗಿಗಳು ಹೆಂಗಿರ್ಬೇಕಾದ್ರೆ ಸಾಧಿಸ. ಅದಕ್ಕೆ ಗಣಮಠದ ಶಿವಯೋಗಿಗಳು ಯಾವ್ದಾರ ಊರಿಗೆ ಹೋದ್ರ ಉದಾಹರಣೆ ಯಾರು ಕೊಡ್ತಿದ್ದಾರೆ ಅಂದ್ರೆ ಇಲ್ಕಲ್ಲ ವಿಜಯಮಾನಂದ ಸ್ವಾಮಿ ಕೊಡ್ತಿದ್ರು. ಹೋದ್ರೆ ಇವತ್ತು ಹುಡುಗ ಸಣ್ಣ ವಯಸ್ಸಿನ ಸ್ವಾಮಿಯಾಗ ನೋಡಿ ಕಲಿಯೋರು ಅಂತಿದ್ರು. ಹೇಳಿದ್ನಲ್ಲ ಒಂದು ಊರಾಗ ಬೆಳ್ಳಿ ಬಂಗಾರ ಸಾಮಾನು ಕೊಳವಾದಾಗ ಕೂದಲು ಹೊರಟ್ಕೊಂಡು ಅಯ್ಯಯ್ಯೋ ಕೊಳವಾದ ಅಂದಾಗ ಬೈದಿಲ್ಲ ಇದ್ದಳು ಸೊಳೆ ಮಗ ಕೊಟ್ಟ ಇಲ್ಲನವ ಇಲ್ಲದ ಸೊಳೆ ಮಗ ತಗೊಂಡು ಹೋದ ಎದ್ದು ಜಳಕ ಮಾಡಿಡಲೇ ಹೋಗಿ ಸೊಳೆ ಮಗ ಅಂತ ಸ್ವಾಮಿಗೆ ಭೇದ ಆತ ಅಂತ ತಿಳ್ಕೊಂಡು ಇದೇ ಶಬ್ದ ಇಟ್ಟ ಭೇದ ಅಂತ ತಿಳ್ಕೊಂಡು ಅವ್ರು ಸಿರಿಸಿ ಕೇಳೋದಿಲ್ಲ. ಅಂದ್ರೆ ವೈರಾಗ್ಯ ಹೆಂಗಿರ್ತದೆ ಅಂದ್ರೆ ಹೆಂಗಿರ್ತದೆ. ಹಣ್ಣೊಂದು ಬೆಳ್ಳಿ ಬಟ್ಲ ಕೊಟ್ರ ಅದ್ರ ಒಂದು ಊರಿಗೆ ಒಂದೊಂದು ಬಟ್ಲ ಕಟ್ಕೊಂಡು ಅದ್ರ ಗಿಡಕ್ಕೆ ಕಟ್ಕೊಂಡು ಹೋಗ್ಬಿಟ್ರಂತೆ. ಬಹಳ ಅದ್ಭುತ ಈ ಪೂಜ್ಯವಾದ ಸ್ವಾಮಿಗಳ ಚರಿತ್ರೆನೇ ಬಹಳ ಅದ್ಭುತ. ಹೀಗಾಗಿ ಅವತ್ತಿನ ಕಾಲದ ದೊಡ್ಡ ದೊಡ್ಡ ತಪಸ್ವಿಗಳು ಗಣಮಠದಾರರನ್ನ ಗೌರವಿಸಿದ್ರು, ಅವರನ್ನ ಬಹಳ ಕೊಂಡಾಡಿದ್ರು. ಅವರು ಬಂದಾಗ ಅವರಿಗೆ ಬಹಳ ದೊಡ್ಡ ಗೌರವವನ್ನು ಕೊಟ್ಟರು. ನಿರಂಜನ ಪೀಠದ ಸ್ವಾಮಿಗಳಂತವ್ರು ಈ ಊರಿಗೆ ಬಂದು ಅವ್ರ ಗದಿಗೆ ಸುತ್ತು ಕೈಮಡಿ ಕಬ್ಬಣಿ ತೆಗೆದು ಓಡಾಡ್ತಿದ್ರಂತ. ಗಂಟು ಕಳು ಮಾಡ್ಕೊಂಡು ಬಂದಾನೋ ಈ ಮಾತು ಜಾಣ್ತಿದ್ರು, ಗಂಟು ಕಳು ಮಾಡ್ಯಾನ. ಇವರೇನು ಕಳು ಮಾಡ್ಯಾರ? ನಮ್ಮಂತ ಮಠದ ಸ್ವಾಮಿಗಳಿಗೆ ಇರಬೇಕಾದ ಭಕ್ತಿ ಜ್ಞಾನ ವೈರಾಗ್ಯವನ್ನ ನಿಮ್ಮೂರು ಗಣಮಠದ ಕಳು ಮಾಡ್ಕೊಂಡು ಬಂದಾನೋ ಅಂತಿದ್ರಂತ ವಿಜಯಮಾನಂದ ಶಿವಯೋಗಿಗಳಂತ. ಇಂಥ ಪುಣ್ಯಾತ್ಮ ಇಂಥವ್ರ ಈ ನಾಡಿನಲ್ಲಿ ಇದ್ರನ್ನೂ ಒಂದು ದೊಡ್ಡ ಖುಷಿ. ಯಾವ್ದು ಖುಷಿ ಅಂದ್ರೆ ಕನ್ನಡ ನಾಡಿನೊಳಗೆ ಇಂಥವ್ರು ಈ ನಾಡಿನೊಳಗೆ ನೆಲದಾಗ 150 ವರ್ಷದಿಂದ ಬದುಕು ಹಾಗಲ್ಲಪ್ಪ, ಈ ನಾಡು ನಿಜವಾಗಿಯೂ ಸಾರ್ಥಕ ಆಯ್ತು ಅಂತ ತಿಳ್ಕೊಂಡು ಅನಿಸ್ತಾರೆ ಇಂಥ ಪುಣ್ಯಾತ್ಮರು. ನೋಡ್ರಿ ಕೊನೆಗೆ ಅವ್ರು ಹೇಳ್ತಾರೆ, ಪಂಚಕತ್ವ ಕಿಂಚಗುಣ ಪ್ರಪಂಚ ವಾಂಚದಿಂದ ಚಿತ್ರ ಸಂಚಲಾತ್ಮಕನಾಗಿ ನಿಷ್ಪ್ರಪಂಚಿ ಎನಿಸಿಕೊಂಡ ಭಾವ. ಹೊನ್ನು ಹೆಣ್ಣು ಮಣ್ಣಿನ ಆಸೆಯನ್ನು ಮನದೊಳಗಿಟ್ಟು ಜನರ ಕಣ್ಣ ಕಟ್ಟಿ ನೋಡಿ
ಹಣ್ಣು ಹೆಣ್ಣು ಮಣ್ಣನ್ನ ಮನಸ್ಸಿನೊಳಗೆ ಇಟ್ಟುಕೊಂಡು ಜನರ ಕಣ್ಣ ಕಟ್ಟಿ ಸುಳಿಯುತ್ತ ಬಹು ಮಾನ್ಯ ನೆನೆಸಿ ಸನ್ಯಾಸಿ ಎನಿಸಿಕೊಂಡೊಬ್ಬ ಹೇಳ್ತಾರ. ಹಿಂಗಿರಬಾರ್ದು. ಹೊರಗೂ ಬಿಡಬೇಕು ಗುರುವಾನ, ಒಳಗೂ ಬಿಡಬೇಕು. ವಿರಕ್ತಾನ ಹೊರಗೂ ಬಿಡಬೇಕು, ವಿರಕ್ತಾನ ಒಳಗೂ ಬಿಡಬೇಕು ಅಂತ ತಿಳ್ಕೊಂಡು ಯಾವ ರೀತಿ ಬುದ್ಧಿಯನ್ನು ಹೇಳ್ತಾರ ಅವರು. ಎಷ್ಟು ಚೆನ್ನಾಗಿ ಹೇಳ್ಕೊಂಡು ಬರ್ತಾರ ಅಂತಂದ್ರೆ, ಬಹುಶಃ ಕಳವು ಹಾದರ ಒಂದು ಲೋಕದೊಳಗೆ ಅನುಗೈದು ನೀನು ಮತ್ತೆ ಬಲು ವಿವೇಕಿ ಎನಿಸಿ ಮಟ್ಟದೊಳಗೆ ಸುಳಿಯುತ್ತಿರುವ ಭಾವ ಮನಸ್ಸಿನೊಳಗೆ ಐದ ದೋಷ ಜನರಿಗರಿಯಬಾರದೆನ್ನು ಮನಕ್ಕೆ ಮನವೇ ಸಾಕ್ಷಿಯಾದ ಗಣಪಟೇಶ ತಾನೇ ಬಲ್ಲ. ಜನ ತಿಳ್ಕೊಳ್ಳಿಕ್ಕೆ ಏನಾಯ್ತು, ನೀ ಏನ್ ಮಾಡಿದ್ರು ಜನ ಅರ್ಥ ಮಾಡ್ಕೊಳ್ಳಿಕ್ಕೆ ಏನಾಯ್ತು, ಜನ ನೀ ಮಾಡಿದ ದೋಷಗಳನ್ನು ತಿಳ್ಕೊಳ್ಳಿಕ್ಕೆ ಹೊರಟಾಗ್ಬೋದು. ನಾಳೆ ನಿನ್ನ ಪಾಪ ಪುಣ್ಯಗಳನ್ನ ಜನರು ತಗೊಳ್ಳೋದಿಲ್ಲ. ಮನಕ್ಕೆ ಮನ ಸಾಕ್ಷಿಯಾದ ಗಣಪಟೇಶ ಅದಕ್ಕೆ ಹೊಳ್ಳಿ ಪ್ರತಿಫಲವನ್ನು ಕೊಡ್ತಾನೆ, ಅದನ್ನ ನೀವು ಉಣಬೇಕಾಗತ್ತೆ ಅನ್ನುವಂಥ ಮಾತನ್ನ ಪೂಜ್ಯ ಶಿವಯೋಗಿಗಳು ಪ್ರಮಾಣ ಮಾಡಿ ಹೇಳ್ತಾರೆ. ಯಾರಾದ್ರೇನು, ಯೋಗಿ ಆದ್ರೇನು, ಭೋಗಿ ಆದ್ರೇನು, ಗುರು ಆದ್ರೇನು, ವಿರಕ್ತರಾದ್ರೇನು, ನಿನ್ನಲ್ಲಿ ಅದು ಕರೆಕ್ಟ್ ಇಲ್ಲ ಅಂದ್ರೆ ಹೊಳ್ಳಿ ನಿನಗೆ ರಿಪೀಟ್ ಬರ್ತೈತಿ ಅನ್ನುವಂತ ಕರ್ಮ ಸಿದ್ಧಾಂತವನ್ನು ಕೂಡ ಗಣಮಠದ ಶಿವಯೋಗಿ ಸ್ಪಷ್ಟವಾಗಿ ಈ ಪದ್ಯದಲ್ಲಿ ಹೇಳ್ತಾನೆ. ಹಿಂಗೂ ಹೇಳ್ತಾನೆ, ಒಳ್ಳೆಯವ್ರನ್ನ ಕಂಡ್ರೆ ಬಾದಂಗೂ ಹೇಳಿ. ಮತ್ತು ಸ್ವಾಮಿಗಳಾದ್ರೆ ಹೇಗಿರ್ಬೇಕು ಅನ್ನೋದಕ್ಕೆ ಅದ್ಭುತ. ಸ್ವಾಮಿಗಳಿಗೆ ಹಾಲು ತುಪ್ಪರು ಭೇಟಿ ಹಾಕಂತ ಸರ್. ಒಮ್ಮೊಮ್ಮೆ ಭೇಟಿ ಆಗ್ಲಿಲ್ಲ ಅಂದ್ರೆ ಕನ್ನಡ ರೊಟ್ಟಿ ಭೇಟಿ ಆಗಬಹುದು. ಯಾಕಂದ್ರೆ ಹಂಗಿರ್ತದೆ ಸನ್ಯಾಸಿಗಳ ಜೀವನ. ಒಂದ್ ಊರಿಗೆ ಹೋಗ್ತಾರ, ಒಂದ್ ಊರಿಗೆ ಹೋದಂತ ಸಂದರ್ಭದೊಳಗ ಅಲ್ಲಿ ಒಂದು ಘಟನೆ ನಡೀತದೆ. ಅಲ್ಲಿ ಘಟನೆ ನಡೆದಂತ ಸಂದರ್ಭದೊಳಗ ಅವ್ರು ಹೋಗಿ ಮನೆ ಮುಂದೆ ಹೋಗಿ ಭಿಕ್ಷಾಂದೇಹಿ ಅಂತ ತಿಳ್ಕೊಂಡು ನಿಂತಂತ ಸಂದರ್ಭದೊಳಗ ಅಲ್ಲಿ ಒಬ್ಬ ಮನುಷ್ಯ ಏನ್ ಮಾಡ್ತಾನಂತಂದ್ರ ಕರ್ಚಿಕಾಯಿ ಹೋಳಿಗೆ ಅವನ್ನೆಲ್ಲ ಮನಿ ಒಳಗ ಬೀಗರು ಬಿದ್ರು ಕೂಡ ಉಣ್ಣಾಕೆದಿರ್ತಾರ. ಇವ್ರು ಹೋಗಿ ನಿಂತು ಭಿಕ್ಷಾಂದೇಹಿ ಅನ್ನುವಾಗ ರಾಗಿ ಮತ್ತು ಸಜ್ಜಿ ಎರಡೂ ಕೂಡಿಸಿ ತಗೊಂಡು ಬಂದು ನೀಡ್ತಾಳ ಮನೆಗೆ ತಂದು ನೀಡ್ತಾಳ. ಶಿವಯೋಗಿಗಳನ್ನು ನೋಡ್ತಾರ. ಪರಮ ಜಂಗಮ ಲಿಂಗ ದೇವರು ಮನೆ ಮುಂದೆ ನಡೆದು ಬಂದಿರಲು ಕರ್ಚಿಕಾಯಿ ಹೋಳಿಗೆಯನ್ನು ಬೀಗರಿಗೆ ಉಳಿಸಿ ಜಂಗಮನ ಜೋಳಿಗೆ ಹಿಟ್ಟ ನೀಡುವವನ ಮನೆಯ ಜೊಳ್ಳು ಜೊಟ್ಟಾಗುವುದರಿಂದ ಗಣಮಟೇಶ. ಅವತ್ತೇ ಇನ್ನೊಂದು ಮಾತಾಡ್ತಾನೆ. ಬೀಗರು ಉಂಬಾಗ ಬೀಗರು ಕುತ್ಕೊಂಡು ಹೋಗ್ತಿರ್ತೀರಿ, ನೀನು ಎಳಮಾಸಿ ಬಡ್ತ ಬಂದಿರಲ್ಲ. ಬೀಗರು ಉಂಬಾಗ ಯೋಗಿ ಭಿಕ್ಷಕ್ಕೆ ಬರೋದು ಅಂತ. ಬೀಗರು ಉಂಬಾಗ ಯೋಗಿ ಭಿಕ್ಷಕ್ಕೆ ಬರಲು ಮುಂದೆ ಹೋಗೆಂಬವನಿಗೆ ಕಾಗೆ ಜನ್ಮ ತಪ್ಪುದು ಸರ್ವಜ್ಞ ಅಂತ. ಯೋಗಿ ಮನಿ ಮುಂದೆ ನೀವು ಬೀಗರು ನೀವು ಕುತ್ಕೊಂಡು ಉಣ್ಣುವಾಗ ಒಬ್ಬ ಯೋಗಿ ಮನಿಗೆ ಬಂದ ಅಂದ್ರೆ ಅವನನ್ನು ಮುಂದೆ ಹೋಗಂದ್ರೆ ನಿಕ್ಕಿ ನಿಮ್ಗೆ ಕಾಗಿ ಜನ್ಮ ಬರ್ತದೆ ಅಂತ ತಿಳ್ಕೊಂಡು ಗಣಮಠದಾರರು ಹೇಳ್ತಾರ, ಸರ್ವಜ್ಞರು ಹೇಳ್ತಾನೆ. ಕಾರಣ ಈ ಜಗತ್ತಿನೊಳಗ ನಿಜವಾಗಿಯೂ ಪರಮಾತ್ಮ ಯಾರ ರೂಪದೊಳಗದಾನಂದ್ರ ಗುರುಲಿಂಗ ಜಂಗಮನ ರೂಪದೊಳಗದಾನಂತ. ಆ ಗುರುಲಿಂಗ ಜಂಗಮನಿಗೆ ಗೌರವವನ್ನು ಕೊಟ್ರ, ಆದರಾತಿಥ್ಯವನ್ನು ಕೊಟ್ರ, ಅವರಿಗೆ ಉಳಿಸಿದ್ರ, ಅವರಿಗೆ ನಮಸ್ಕರಿಸಿದ್ರ, ಅವರ ಆದರಾತಿಥ್ಯವನ್ನು ಮಾಡಿದ್ರ. ಹೇಳಂಗಿಲ್ಲ ಗುರುಗಳು, ಗುರುವಿಗೆ ತನುವನ್ನ, ಲಿಂಗಕ್ಕೆ ಮನವನ್ನ, ಜಂಗಮಕ್ಕೆ ತನವ ಕೊಟ್ಟು ನಿಶ್ಚಿತನಾದ ಪರಮ ಭಕ್ತನೇ ಪಾವನನಯ ಗುರುಕುಮಾರ ಪಂಚಾಕ್ಷರೇಶ್ವರ ಅನ್ನುವಂಥ ಮಾತನ್ನು ಹೇಳ್ತಾರೆ. ನಾವು ಗುರುವಿಗೆ ತನುವು ಕೊಟ್ಟಿಲ್ಲ, ಲಿಂಗಕ್ಕೆ ಮನವೂ ಕೊಟ್ಟಿಲ್ಲ, ಜಂಗಮಕ್ಕೆ ದನವೂ ಕೊಟ್ಟಿಲ್ಲ. ಎರಡು ಪಟ್ಟು ಉದರ್ ಕಟ್ಟಿ ತಗೊಂಡ್ಬರೋದು, ಜ್ಯೋತಿ ಬೆಳಗುತ್ತಿದೆ. ಜ್ಯೋತಿ ಏನ್ ಬೆಳಗುತ್ತದೆ? ಜ್ಯೋತಿ ಉದುರ್ ಕಟ್ಟಿ ಅದು ವಾಸನೆ ಸಹಿತ ತಿರುಗಳು. ಒಂದು ಮಠದ ಗದ್ದಿಗೆ ಬೆಳಗುದು, ಅವ್ನು ಹ್ಯಾಂಗ ಬೆಳಗುದು ಗೊತ್ತಾನೆ, ಹಿಂಗ ಬೆಳಗುದು. ಬೆಳಗುದ್ರ ಕಡೆ ಲಕ್ಷ್ಯ ಇರೋದಿಲ್ಲ. ಹೇಳ್ತಾರಲ್ಲ ಅವರು, ಆತರ ಹೇಳಿದ್ರಲ್ಲ ಮೊನ್ನೆ, ಎಲ್ಲಿ ಭಕ್ತಿ ಅದು ಎಲ್ಲಿ ಮುಕ್ತಿಯೋ, ಈ ಕಳ್ಳ ಸೊಳೆ ಮಕ್ಕಳಿಗೆ ಎಲ್ಲಿ ಭಕ್ತಿ ಇದು ಎಲ್ಲಿ ಮುಕ್ತಿಯೋ, ನಿಲ್ಲದೆ ಗುಡಿಗೆ ಹೋಗುತ್ತಾ ಊದ ಭಕ್ತಿಯ ಬೆಳಗುವವರು ಅಲ್ಲಿ ದೇವರ ಧ್ಯಾನವಿಲ್ಲ, ಹೊರಗಿನ ಕೆರಗಿನ ಚಿಂತೆಯೊಳಗಿರುವವರು ಅಂತ ಮನೆ ಗಣಮಠದ ಶಿವಯೋಗಿಗಳು ಭಕ್ತಿ ಮಾರ್ಗದಲ್ಲಿ ಹೇಳಿಲ್ಲ. ಇವರು ಏನ್ ನೋಡ್ತಿರ್ತಾರ, ಸುತ್ತಾಕ ಬಿಟ್ಟು ನೋಡ್ತಿರ್ತಾರ. ಒಂದು ಕಡೆ ಸುತ್ತಾಕ ಈ ಕಡೆ ನಮಸ್ಕಾರ ಮಾಡಕ್ ಲಕ್ಷ್ಯ ಇಲ್ಲ, ವಿಡಂಬನಾತ್ಮಕವಾಗಿ ಪ್ರತಿಯೊಂದನ್ನು ಕೂಡ ಅವ್ರು ಹೇಳ್ತಾರೆ. ವರ್ಷ 12ನೇ ಶತಮಾನದ 22,000 ವಚನಗಳನ್ನು ಏನ್ ಸಿಕ್ಕಾವಲ್ಲ, ಆ 22,000 ವಚನಗಳನ್ನು ಓದೋದು ಆಟ, ಗಣಮಠದಪ್ಪನ ಸ್ವರವಚನಗಳನ್ನು ಓದೋದು ಆಟ. ಅವರು ಓದಿ ಬಿಟ್ರೆ ಅದರ ಎಲ್ಲರ ಕೆನೆ ಅಂದ್ರೆ ಈ ಸಾಹಿತ್ಯ ಎಂತ ಅದ್ಭುತವಾದ ವ್ಯಕ್ತಿತ್ವ ಪೂಜ್ಯ ಗುರುಗಳು. ಅದಕ್ಕೆ ಅವ್ರು ಹೇಳ್ತಾರೆ, ಅಂತ ವ್ಯಕ್ತರನ್ನು ಜರಿಬಾರದು ಅಂತ. ಯಾಕಂದ್ರ ಅಂಗಕರಣೇಂದ್ರಿಯಗಳನ್ನು ಸುಟ್ಟು ಲಿಂಗ ಕಿರಣೇಂದ್ರಿಯನಾಗಿ ಜಗದ ಹಂಗನರಿದು ನಿಜ ಜಂಗಮನಾಗಿ ಚಲಿಸುವ ವಿರಕ್ತನ ಕಂಡು ಇವನೇ ಸಾಕ್ಷಾತ್ ಶಿವನೆಂದು ವಂದಿಸುವವರಿಗೆ ಪರಮ ಕೈಲಾಸ ಪದವಪ್ಪುದು ಅನ್ನುವಂಥ ಮಾತನ್ನು ಹೇಳ್ತಾನೆ. ಒಳ್ಳೆಯವ್ರನ್ನ ಕಂಡು ಹಿಂಗ್ ಬಾಗಬೇಕಾಗ್ತಾನೆ. ಯಾಕಂದ್ರೆ ನಿಜ ಜಂಗಮ ಅಂದ್ರೆ ಹೆಂಗಿರ್ತಾನ, ಹೆಂಗಿರ್ತ ನಿಜ ಜಂಗಮ? ಕರ್ಮಠದಪ್ಪಿದ್ದಂಗಿದ್ದ, ಅತಡೀಶ್ವರ ಇದ್ದಂಗಿದ್ದ, ಕುಮಾರೇಶ್ವರ ಇದ್ದಂಗಿದ್ದ, ಅನ್ನದಾನ ಸ್ವಾಮಿ ಇದ್ದಂಗಿದ್ದ, ವಿಜಯ ಮಹಾತ್ಮ ಶಿವಯೋಗಿ ಇದ್ದಂಗಿದ್ದ. ನಿಜ ಜಂಗಮ ನೋಡು, 150 ವರ್ಷ ನೋಡ್ಕೊಂಡು ಮಾಡಿದ ಕೆಲಸ
ಅವ್ರು ನಡೆದ ದಾರಿ ಇವತ್ತಿಗೂ ನಮಗೆ ಮೇಲ್ಪಂಕ್ತಿ. ಆ ಪುಣ್ಯಾತ್ಮರ ಹೆಸರ ಮೇಲೆ ವರ್ಷ ತೇರು ಎಳಿತೀವಿ, ಹುಟ್ಟಿದ ಮಕ್ಕಳಿಗೆ ಅವ್ರ ಹೆಸರಿಟ್ಟು ಕರಿತೀವಿ. ನೋಡಿ ಎಂತ ವ್ಯಕ್ತಿತ್ವ, ಎಂತ ವೈರಾಗ್ಯ. ಬರೀ ವೈರಾಗ್ಯ ಒಂದ ಇಲ್ಲ, ಭಕ್ತಿನೂ ಇತ್ತು, ಜ್ಞಾನನೂ ಇತ್ತು, ವೈರಾಗ್ಯವೂ ಇತ್ತು, ಆಚರಣೆನೂ ಇತ್ತು. ಅದಕ್ಕಾಗಿ ಅವ್ರು ಹೇಳ್ತಾರೆ, ಯತಿಯಾದವನು ಸ್ವಾಮಿಯಾದವನು ಸಮಾಜದಲ್ಲಿ ಹೆಂಗ್ ಬದುಕಬೇಕಂದ್ರ ಒಮ್ಮೆ ಜೀವನದಲ್ಲಿ ಏರಿಳಿತಗಳಾಗ್ತಾವಂತ, ಅದಕ್ಕೆ ಸ್ವಾಮಿಗಳಾದವ್ರು ಹೆಂಗಿರಬೇಕು ಅಂತಂದ್ರ ಅದ ಕಡೆ ಹೇಳ್ತಾರೆ, ದೂಷಣೆ ಮಾಡಲು ಒಂದೇ, ಜನರಲ್ಲಿ ಭೂಷಣೆ ಮಾಡಲು ಒಂದೇ. ಡಾಕ್ಟರಿಗೆ ಬೋಧನೆ ಮಾಡ್ತಾರ, ದೂಷಣೆ ಮಾಡಲು ಒಂದೇ. ಬೈತಾರ, ಎಂತ ಸ್ವಾಮಿ ಏನ್ ಬುದ್ಧಿ ಐತಿ, ಹೇಳಂಗಿಲ್ಲ ಕೇಳಂಗಿಲ್ಲ, ಇಲ್ಲದ ಹೇಳಕ್ಕಾನ ಬೈತಾರೆ. ಸ್ವಾಮಿಗಳು ಬೇಗಿಲ್ಲ ಅನ್ಬೇಡ್ರಿ, ಭಾಳ ಬಿಡ್ತಾರೆ. ಅದ್ರಾಗೂ ಇತ್ತಿತ್ತಾಗಿ ಈ ಮೊಬೈಲ್ ಬಂದ ಮೇಲೆ ಹೆಚ್ಚು ಬೆಳೆಯೋದು ಸ್ವಾಮಿ. ಯಾಕಂದ್ರೆ ಅಜ್ಞಾನ, ಓದಂಗಿಲ್ಲ, ಬಿಡಂಗಿಲ್ಲ, ತಿಳ್ಕೊಳಂಗಿಲ್ಲ, ಸತ್ಯವನ್ನ ಹೇಳಿದ್ರೆ ಒಪ್ಪಿಕೊಂಡು ಮನಸ್ಸಿರಂಗಿಲ್ಲ. ಸ್ವಾಮಿಗಳು ಬೇಕಂತ ತ್ರಾಸ ಎಷ್ಟದಾವ, ಅವ್ರಿಗೆ ಏನ್ ಹಿಂದೆ ಕಷ್ಟ ಐತಿ, ಏನ್ ತೊಂದರೆ ಐತಿ, ಅದನ್ನ ನಡೆಸ್ಬೇಕಾದ್ರೆ ಎಷ್ಟು ತ್ರಾಸ ಐತಿ ಹೇಳಂಗಿಲ್ಲ ನಾವು. ನೀವು ಸ್ವಸ್ಥರು ಒಬ್ಬ ಹತ್ತಿ ಒಬ್ಬ ಮಾವನ ಕೈಯಾಗ ಪಾರ ಬಂತಂದ್ರೆ 7-11 ಆಕತ್ತೀವಿ. ಅದು ಸ್ವಸ್ಥರು. ಈ ಸ್ವಾಮಿ ಅನ್ನುವಂಥ ಸೊಸಿಗೆ ಯಾರು ಹತ್ತಿ ಮಾವ ಅಂದ್ರೆ ಸಮಾಜನ ಹತ್ತಿ ಮಾವ. ಇವ್ರೆಲ್ಲರ ಕೈಗೂ ಪಾರ ಆಗ್ಬೇಕು, ಸ್ವಾಮಿ ಇವರೆಲ್ಲರ ಕೈಗೂ ಪಾರ. ಮತ್ತು ಗಾಂಡ ಯಾವ್ದಂದ್ರೆ ಮಠಾನ ಗಂಡ, ಮಠ ಅನ್ನೋ ಗಂಡನ ಬಳಿಗೆ ಕಟ್ಕೊಂಡ್ಬಿಟ್ರೆ ಏನ್ ಎಲ್ಲಿ ಹೋದ್ರೂ ಹಳ್ಳಿ ಗಂಡನ ಮನೆಗೆ ಬರ್ಬೇಕು. ಸ್ವಾಮಿಗಳು ಎಲ್ಲಿ ಹೋದ್ರೂ ಮತ್ತು ಸದ್ಯಕ್ಕೆ ಎಲ್ಲರಿಗೆ ಬರ್ಬೇಕು, ಮತ್ತು ಅದರ ಹಾಲಿಕೆರಿಗೆ ಹೋಗ್ಬೇಕು, ನಾವು ಬೆಳವಿಗೆ ಹೋಗ್ಬೇಕು. ಇದನ್ನ ಮಾಡಕ್ಕೆ ಬರೋದಿಲ್ಲ. ವಾದೊಳಗೆ ಸ್ವಾಮಿ ತಿರುಗುತ್ತಾಡಿ ಬಿಡೋದಂತ ಬೇಕಂತ ಭಕ್ತರು ಮಕ್ಕಳು ಹಂಗಿರ್ತಾರ. ಭಕ್ತರಂದ್ರೆ ಏನ್ ಶಕ್ತಿ ಹೇಳ್ತಾರ, ಯಪ್ಪ ಎಲ್ಲ ನಿಮ್ಮದ, ಎಲ್ಲ ನಿಮ್ಮದ, ಎಲ್ಲ ನಿಮ್ಮದ ಅಂತಿರ್ತಾರ. ಹೊರಗೆ ನಿಮ್ಮದ ಅಂತಿರ್ತಾರ, ಒಳಗೆಲ್ಲ ಅವ್ರಾಗಿರ್ತಾವ, ಎಲ್ಲ ಓದಿರ್ತಾವ. ಕರ್ನಾಟಕದಲ್ಲಿ ಎಂತೆಂತಹ ಮಠಗಳಿತ್ತು, ಎಂತೆಂಥ ಮಠಗಳು ಸಾಮಾಜಿಕ ಸೇವೆ ಮಾಡಿದ್ರು, ಎಂತೆಂಥವ್ರು ಮಠಗಳನ್ನು ಕಟ್ಟಿ ಈ ನಾಡಿಗೆ ಬೆಳಕಾದ್ರು. ಇವತ್ತು ದುರಂತ ಅಂದ್ರೆ ಬಹುತೇಕ 12ನೇ ಮಠದ ಆಸ್ತಿ ಕಸ್ಕೊಂಡವರೆಲ್ಲ ಜನನ ಎಲ್ಲ ಯಾರು ಪಾಲಾಗಿದ್ರು, ಕೊಟ್ಟವರು ಹೋಗ್ತಿದ್ರು, ಇವತ್ತನ್ನು ಕಸ್ಕೊಂಡವರು ಇದ್ರು. ಯಾಕೆ ಇರ್ಬೇಕು ಮಠಗಳಿಗೆ ಅಂತಂದ್ರೆ ಇರಬೇಕು. ಹೊತ್ತಿಗೆ ಎಲ್ಲಾ ಸಂದರ್ಭದಾಗೂ ಎಲ್ಲದಕ್ಕೂ ನಿಮ್ಮ ಮನೆಗೆ ಜೊಳಿಗೆ ಹಿಡ್ಕೊಂಡ್ ಬರಕ್ ಆಗುದಿಲ್ಲ ಅಂತವ್ರು ಬೇಕಾಗ್ತದೆ. ಅಲ್ಲಿ ಖರ್ಚು ವೆಚ್ಚ ಇರ್ತತಿ, ದಾಸೋಹ ಇರ್ತತಿ, ಸಾಹಿತ್ಯ ಪ್ರಕಟಣೆ ಇರ್ತತಿ, ಪ್ರವಚನ ಇರ್ತತಿ, ಇಂಥ ಕಲಾವಿದರು ಜಪಾನ ಮಾಡೋದಿರ್ತತಿ, 100 ಭಕ್ತರು ಬಂದು ಅವ್ರಿಗೆ ಪ್ರಸಾದ ಕೊಡೋದಿರ್ತತಿ. ಇರಬೇಕು ಮಠಗಳಿಗೆ, ಇರಬಾರ್ದಂತಲ್ಲ. ಆದರೆ ಅದು ಐತೆ ಅಂದ ಮಾತ್ರಕ್ಕೆ ಅದು ದಾಸೋಹ ರೂಪದಲ್ಲಿ ಸಲ್ಲಬೇಕು ಹೊರತು ಅದು ಸ್ವಾರ್ಥಕ್ಕೆ ಹೋಗಬಾರ್ದು ಅನ್ನುವಂಥದ್ದನ್ನು ಕೂಡ ಪೂಜ್ಯರು ಹೇಳ್ತಾರೆ. ಭಕ್ತರಾದವರು ಅದನ್ನ ಭಕ್ತಿಯಿಂದ ಬಳಸಬೇಕು ಹೊರತು ಅದನ್ನ ಕಸುಗಳಾಕ ಹೋಗಬಾರ್ದು, ಅದ್ರ ಮೇಲೆ ಮೋಹ ಮಾಡಬಾರ್ದು ಅಂತ ತಿಳ್ಕೊಂಡು ಕೂಡ ಹೇಳ್ತಾರೆ. ಇವತ್ತು ಬಹಳಷ್ಟು ಮಠಗಳಿಗೆ ಭಕ್ತರಿಗೆ ಯಾಕೆ ನ್ಯಾಯ ಅಂದ್ರೆ ಆಸ್ತಿ ಸಲುವಾಗಿ ನ್ಯಾಯ ತಗೋಬಾರ್ದು. ಒಮ್ಮೆ ಕೊಟ್ಟದ್ದನ್ನ ಉಗುಳಿ ಬಿಟ್ಟದ್ದನ್ನು ಹೊಳೆ ನೆಕ್ಕಬಾರ್ದು ಅಂತ, ವಾಂತಿ ಮಾಡಿದ ಹೆಂಗೆ ನೆಕ್ಕಬಹುದು, ಕೊಟ್ಟದ್ದು ಮೂರು ಹೋಗ್ತಾನೆ. ಆದ್ರೆ ಬಹುತೇಕ ಮಂದಿ ಕೊಟ್ಟದ್ದನ್ನು ಹೊಳೆ ಕೇಳಿದಾರೆ, ಕೊಟ್ಟದ್ದನ್ನು ಕೇಳಿ ಕೆಟ್ಟವರದಾರಿ ನಾಡಿನ ತಪ್ಪು ಎಂದು ಕೇಳಿ ಎಂದು ಕೇಳಕ್ ಹೋಗ್ಬಾರ್ದು. ಕೊಟ್ಟೆ ಪಾದ ಗುರುವಿನ ಪಾದಕ್ಕೆ ಮುಗಿದು ಹೋಗ್ತಾನೆ. ಮತ್ತೆ ಅದನ್ನು ಗುರು ಆದವನು ತಗೊಂಡ ಅಂದ್ರೆ ತನ್ನ ಸ್ವಹಿತಕ್ಕೆ ಎಂದೂ ಬಳಸ್ಕೋಬಾರ್ದು ಅಂತ. ಸ್ವಾಮಿ ಅನ್ನುವಂತ 2 ಅಕ್ಷರ ಅದಾವ. ಸ್ವಾಮಿ ಅಂದ್ರೆ ಏನು? ಮಠ ಅಂತ 2 ಅಕ್ಷರ ಅದಾವ, ಸ್ವಾಮಿ ಅಂತ 2 ಅಕ್ಷರ ಅದಾವ. ಸ್ವಾಮಿ ಅಂದ್ರೆ ಏನು? ತನ್ನ ಸ್ವಹಿತಗಳನ್ನ ತ್ಯಜಿಸಿ, ತನ್ನ ಸ್ವಕಾಮನೆಗಳನ್ನು ಗೆದ್ದು, ತನ್ನ ಸ್ವಹಿತದ ಸ್ವಾರ್ಥವನ್ನು ಬಿಟ್ಟು ಜಗದ ಹಿತಾರ್ಥಕ್ಕಾಗಿ ನಿಂದವನೇ ಸ್ವಾಮಿ ಅಂತ ನೋಡಿ. ಜಗದ ಕಲ್ಯಾಣಕ್ಕಾಗಿ ಯಾರು ಮೀತಾರ ಅವನು ಸ್ವಾಮಿ. ಸ್ವಾಮಿ ಅಂತ ಎಂತ ಸ್ವಾಮಿ. ಮಠ ಮ ಮತ್ತು ಠ ಅಂತ 2 ಅಕ್ಷರ ಅದಾವ. ಮನದ ಟಕ್ಕತನವನ್ನ ಕಳ್ಕೊಂಡು ಯಾರು ವಾಸ ಮಾಡಿರ್ತಾರ ಅಂತ ಮಹಾತ್ಮರಿರುವಂತ ಜಾಗವೇ ಮಠ. ಮಠ ಮಠ ಅಂತ ತಿಳ್ಕೊಂಡು ಕರೀತಾರೆ. ಮಠ ಅಂದ್ರೆ ಛಾತ್ರಾದಿ ನಿಲಯ ಅಂತಲೂ ಕರೀತಾರೆ. ಮಠ ಅಂದ್ರೆ ಯೋಗಿಗಳು ತಪಸ್ವಿಗಳು ಇರುವಂತ ಜಾಗ ಅಂತಲೂ ಕರೀತಾರೆ. ಹಲವಾರು ಅರ್ಥಗಳು ಮಠಗಳಿಗಿದ್ದಾವೆ. ಆದ್ರೆ ಅಂತ ಮಠಗಳು ನಡೆಸಲಿಕ್ಕೆ ಭಕ್ತರು ಧನಕನಕಗಳನ್ನು ಕೊಟ್ಟಿರ್ತಾರೆ. ಅದನ್ನು ತನ್ನ ಸ್ವಾರ್ಥಕ್ಕಾಗಿ ಬಳಸಬಾರ್ದು. ಭಕ್ತರಾದವರು ಕೊಟ್ಟದ್ರ ಮೇಲೆ ಮೋಹ ಇಟ್ಟು ಇಸ್ಕೋಬಾರ್ದು. ಇಸ್ಕೊಂಡ್ರ ಅದು ಭಕ್ತಿಗೂ ಹಾನಿ, ಸ್ವಾರ್ಥಕ್ಕೂ ಬಳಸಿದ್ರ ಅದು ಜಂಗಮನಿಗೂ ಹಾನಿ. ಇಬ್ಬರು ಇವರು ಭಕ್ತಿ ಪಥಕ್ಕೆ ಸಲ್ಲರು ಅನ್ನುವಂತ ಮಾತನ್ನ ಪೂಜ್ಯ ಶಿವಯೋಗಿಗಳು ಹೇಳ್ತಿದ್ದಾರೆ. ಅದಕ್ಕೆ ದೂಷಣೆ ಮಾಡೋರು ಒಂದೇ, ಜನರಲ್ಲಿ ದೂಷಣೆ ಮಾಡೋರು ಒಂದೇ. ದೂಷಣೆ ನಮ್ಮ ಬೈತಾರ, ಒಳ್ಳೇದು ಮಾಡಿದ್ರು ಬೈತಾರ. ಮತ್ತೆ ಈ ಜಗತ್ತಿನಾಗ ಅದೇನೋ ಅಂತಾರಲ್ಲ, ಏನ್ ಮಾಡಿ ಅವನು ಅನಿಸ್ಕೊಂಡವ್ರು ಇಲ್ಲ. ಹಣಕ್ಕೆ ಸಿಂಗಾರ ಮಾಡಬಾರ್ದು, ಉಪಕಾರ ಮಾಡಬಾರ್ದು ಅಂತಾರಲ್ಲ. ಎಷ್ಟು ಚಲೋ ಕೆಲಸ ಮಾಡಿದ್ರು ಯಾರು ಸ್ವಾಮಿ ಮಾಡ್ಯಾರ ಅಂತ ಅನ್ನೋದೇ ಇಲ್ಲ. ಮತ್ತು ಅವ್ರನ್ನ ಟೀಕಾ ಮಾಡೋರು ಬಾಳ ನಮ್ಗೆ ಇದು ಯಾರಿಗಾದ್ರೂ ಇದ್ದ ಇಲ್ಲ, ಎಂತವ್ರನ್ನು ಬಿಟ್ಟಿಲ್ಲ. ದೂಷಣೆ ಮಾಡಲು ಒಂದೇ. ದೂಷಣೆ ಮಾಡಿದ್ರ ಚಿತ್ತ ಸಮಾಧಾನದಿಂದ ಸ್ವೀಕಾರ ಮಾಡ್ಬೇಕಂತ. ಯಾಕ ಬಹಳ ಶ್ರೇಷ್ಠ ಅಂತ ಅವ್ರ ಭಕ್ತರು. ನಮಗ್ ಗೊತ್ತಿಲ್ಲ ಮಾಡಿದಂತ ಪಾಪನ ತಮ್ಮ ನಾಲಿಗೆಲೆ ತಿಕ್ಕಿ ತೊಳ್ಯಾಕಂತಾರ ಖುಷಿ ಪಟ್ಟು ಹೋಗ್ಬೇಕಂತ ಸ್ವಾಮಿಗಳಾದ. ಜಗಳಕ್ಕೆ ಹೋಗ್ಬೇಕಂತ ದೂಷಣೆ ಮಾಡೋದು ಒಂದೇ.
ಜನರತಿ ಭೂಷಣೆ ಮಾಡಲು ಒಂದೇ ಎಂತ ಮಾತು ಬರೀತಾರ್ರಿ. ಭೂಷಣೆ ಅಂದ್ರೆ ನಮ್ಮನ್ನು ಹೊಗಳ್ತಾರ, ಪ್ರಶಸ್ತಿ ಕೊಡ್ತಾರ, ಪದವಿಗಳನ್ನು ಕೊಡ್ತಾರ, ನಮ್ಮನ್ನು ಮೆರೆಸ್ತಾರ, ನಮ್ಮನ್ನು ಕೊಂಡಾಡ್ತಾರ, ನಮ್ಮನ್ನು ಹೊಗಳ್ತಾರ, ಏನೆಲ್ಲ ಮಾಡ್ತಾರೆ ನೋಡ್ರಿ. ಹಂಗ ಮಾಡಿದ್ರು ಒಂದ ಮತ್ ಹೇಳ್ತಾರ ಈಶಣತ್ರಯದ ದ್ವೇಷಗಳಿದು. ಈಶಣತ್ರಯ ಅಂದ್ರ ಅರ್ಧೇಶಣ, ದಾರೇಶಣ, ಪುತ್ರೇಶಣ ಅಂತ ಮೂರು ಬರ್ತಾವ. ಈ ಮೂರನ್ನು ಗೆದ್ದಾವ ಅರ್ಥವನ್ನ ಅಂದ್ರೆ ಹಣವನ್ನ, ದಾರೇಶಣ ಅಂದ್ರೆ ಭೂಮಿಯನ್ನ, ಪುತ್ರೇಶಣ ಅಂದ್ರೆ ಜಗತ್ತಲ್ಲಿ ಇರ್ತಕ್ಕಂಥ ಪುತ್ರ ಮಿತ್ರ ಕನಕ ಕಾಮಿನಿಯನ್ನ ಗೆದ್ದಂಥವು. ಇವು ಮೂರು ಕಾರಣ. ಈಶಣತ್ರಯದ ದ್ವೇಷಗಳಿದು. ನಿರ್ದ್ವೇಷಿಯಾದ ಪರದೇಶ ಅಂತ ಸ್ವಾಮಿ ಅಂದ್ರೆ ಪರದೇಶಿ ಅಂತ. ಇವು ಮೂರು ಗೆದ್ದಾವ ಅಂತ ವಿರಕ್ತ. ಈ ಮೂರು ಗೆದ್ದವರನ್ನ ಈ ಜಗದೊಳಗ ಪ್ರೀತಿಯಲ್ಲೇ ಕರೆದೊಯ್ದು ಇವನೇ ಶಿವನೆಂದು ವಂದಿಸುವ ಒಂದೇ. ಇವ ದೇವರಪ್ಪ, ಸರ್ವಲೋಕೋಪಕಾರಾಯ ಯೋ ದೇವ ಪರಮೇಶ್ವರ ಜಗದ್ಗತಿ ರೂಪೇಣ ನಮಸ್ತೆ ಜಂಗಮಾತ್ಮ ಎಂತ ಮಾತು. ಸರ್ವಲೋಕೋಪಕಾರಾಯ, ಈ ಜಗತ್ತಿನಲ್ಲಿ ಉಪಕಾರ ಮಾಡಾನೆ ಯಾರಂದ್ರೆ ನಿಜ ಜಂಗಮ. ನಿರಾಕಾರವಾದ ಪರಮಾತ್ಮನೇ ಸಾಕಾರವಾಗಿ ಚರಣ ವೇಷದಲ್ಲಿ ಬಂದಾನೆ, ಚರಣ ರೂಪದಲ್ಲಿ ಬಂದಾನೆ. ಸರ್ವಲೋಕೋಪಕಾರಾಯ ಯೋ ದೇವ ಪರಮೇಶ್ವರ, ಪರಮಾತ್ಮನ ಸ್ವರೂಪವೇ ಬಂದನ ಚರತ್ವತಿಥಿ. ಆ ಚರಣಿಗೆ ಆತಿಥ್ಯವನ್ನು ಮಾಡಿದ್ರೆ ಇಡೀ ಜೀವಿ ಸಂಕುಲನೆಲ್ಲ ತೃಪ್ತಿ ಆಗ್ತದೆ ಅನ್ನುವಂತ ಮಾತನ್ನು ಸಂಸ್ಕೃತ ಶ್ಲೋಕಕಾರ ಹೇಳ್ತಾರೆ. ಅದನ್ನೇ ಇಲ್ಲಿ ಹೇಳ್ತಾರೆ, ಪ್ರೀತಿಯಲ್ಲಿ ಕರೆದೊಯ್ದು ಶಿವನೆಂದು ವಂದಿಸಲು ಒಂದೇ. ನಮ್ಮನ್ನ ಪ್ರೀತಿಯಲ್ಲಿ ಕರೆದು ಹೋಗಿ ಕುಂದರ್ಸಿ ಇವರ ಶಿವ ಅಂತ ಪಾದ ಪೂಜೆ ಮಾಡಿದ್ರು ಒಂದ ಅಂತ ತಿಳ್ಕೊಬೇಕಂತ ಸ್ವಾಮಿಗಳಾದವರು. ಎರಡನೇ ಹೇಳ್ತಾರ ನೋಡ್ರಿ, ಇದು ಬಹಳ ಮುಖ್ಯ ಐತಿ. ಜಾತಿಹೀನನಿಂದ ಆತುರದಿಂದಲೇ ಮಾತುಗಳು ಆಡಲದೆ ಯಾವ ಜಾತಿ ಅವನೋ ಎಲ್ಲಿ ಅವನೋ ಏನೋ ಅಂತ ತಿಳ್ಕೊಂಡು ನಮ್ಮನ್ನ ಬಾಯಿ ಬಂದಲ್ಲಿ ಬೇದ್ರು ಅದನ್ನು ಒಂದ ಅಂತ ತಿಳ್ಕೊಬೇಕಾಗ್ತದೆ. ಎಂಥ ಅದ್ಭುತವಾದ ಮಾತುಗಳು. ಹಿಂಗೆ ತಿಳ್ಕೊಂಡ್ಬಿಟ್ರೆ ಗುರುಗಳಲ್ಲಿ ಪಾಪ ಸಂಗ್ರಹ ಆಗುವುದಂತ, ಅವ ಸಮಾಜವನ್ನು ಗೆಲ್ತಾನಂತ, ಅವ ನಿಜವಾಗಿಯೂ ಮಹತ್ವಕ್ಕ ಅಂತ ಹೇಳ್ತಾರೆ ಸ್ವಾಮಿಗಳನ್ನ. ಹೇಗಿರ್ಬೇಕು ಅಂತ ಹೇಳ್ತಾರೆ. ಇನ್ನು ಮುಂದಿನ ಮಾತು, ಹೋಳಿಗೆ ತುಪ್ಪಳು ಮನೆಯೊಳು ನೀಡುತ್ತ ವೀಳ್ಯವ ನೀಯಲು ಒಂದೇ. ಹೋಳಿಗೆ ತುಪ್ಪ ಸ್ವಾಮಿಗಳು ಬಂದಾಗ ಮಾಡ್ತಿರಲ್ಲ, ಅದರ ನೀವು ಸಜ್ಜು ಹೋಳಿಗೆ ಮಾಡಿವ್ರಿ, ಶೇಂಗಾ ಹೋಳಿಗೆ ಮಾಡಿವ್ರಿ, ಸೊಳ್ಳೆ ಹೋಳಿಗೆ ಮಾಡಿವ್ರಿ, ಮಾಡಿ ಉಳಿಸ್ತೇವೆ. ಹೋಳಿಗೆ ತುಪ್ಪ ನೀಡ್ತೀರಿ, ಬೀಳ್ಳೆ ಮತ್ತ ಅವ್ರು ಉಂಡ ಮೇಲೆ ಚಲೋತ್ನಿಂದ ಎಲೆ ಅಡಿಕೆ ಕುಟ್ಟಿ ಏಲಕ್ಕಿ ಲವಂಗ ಹಾಕಿ ಬಳೆ ಸೊಪ್ಪು ಹಾಕಿ ಅದರ ತಾಂಬೂಲಕ್ಕೆ ಕೊಡ್ತೀರಿ. ಇವತ್ತಿನ ಪದ್ಧತಿ ಐತಿ ಹೌದಾ. ಹೋಳಿಗೆ ತುಪ್ಪಗಳು ಮನೆಯೊಳು ನೀಡುತ್ತ ವೀಳ್ಯವ ನೀಯಲು ಒಂದೇ. ಮನೆಗೆ ಕರ್ಕೊಂಡು ಹೋಗಿ ಹೋಳಿಗೆ ತುಪ್ಪ ನೀಡಿ ನಮಗೆ ತಿನ್ನಾಕ ತಾಂಬೂಲ ಕೊಟ್ಟು ನಮ್ಗೆ ಕಾಣಿಕೆ ಕೊಟ್ಟು ನಮಸ್ಕಾರ ಮಾಡಿದ್ರು ಒಂದ ಆಗ್ಬೇಕಂತ ಸೂಳೆಯ ಮಗನೇ ಅಯ್ಯ ಎಂದು ಒದರುತ್ತ ಹಳಸಿದ ಕೂಡ ಹಾಕಲು ಒಂದೇ ಅಂತ ನೋಡಿ. ಎಲ್ಲಿಂದ ಬಂದ ಮಗನಲ್ಲಿ ಅಂತ ನಮ್ಗೆ ಬೇದ್ರು ಸಹಿತ ಒಂದಾರ ತಿಳ್ಕೊಬೇಕಂತ ಆತಪ್ಪ ಪರಮಾತ್ಮ ಮುಟ್ಟೆ ಅಂತ ತಿಳ್ಕೊಬೇಕು. ಎಂತ ಆದವರು ಇಂಥ ಘಟನೆಗಳು ಹಾಲಿನ ಕಾಡಿದ್ರವ್ರನ್ನ ಜೋಳಿಗೆ ಕಸ್ಕೊಂಡು ಬೆಳೆಬಿಟ್ರು ಅವ್ರು ನಗರಿ ಅಂತ ಊರಾಗ ಕಸಬರ್ಲಿ ಒಂದು ಜೋಳಿಗೆ ಅಂತ ಹೇಳಿ. ಅದಕ್ಕೆ ಅವರು ನುಡಿ ಎದಿರನ್ನ ಜಡಮನುಜರು ನುಡಿ ಎದಿರನ್ನ ಸಾವಿರ ಒಮ್ಮೆಯಾದರೂ ಜಡಮಾನವರು ನೀತಿ ಬೋಧನೆಯ ಮಾಡದಿರನ್ನ ಅಂತ ತಿಳ್ಕೊಂಡು ಇನ್ನೊಂದು ಪದ್ಯದಲ್ಲಿ ಕೂಡ ಹೇಳ್ತಾರ. ಬಹಳ ಕೆಟ್ಟ ಪೂಜರಾದ ಹನುಮ ಕುಮಾರ ಸ್ವಾಮಿ ಹಿಂಗ ಮಾಡ್ತಾರೆ. ಏನಾರ ಬಂದ್ಯಾರ ಇಲ್ಲಿ ತಿಳಿಸ್ಕೊಳತ್ತ ರೇ ಜೋಳಿಗೆ ಜೋಳಿಗೆ ತಾಪಾಕುಗಳಿಗೆ ಎಡಬೇಡ ಅಂದ್ಕೊಂಡು ಬೀಸುವನ್ನು ಬಂದ್ರವರು. ಮುಂದೆ ಈ ನಾಡಿಗೆ ಒಂದು ಹೊಸ ಬೆಳಕಾದ್ರು ಅನ್ನುವಂಥದ್ದನ್ನು ಕೇಳ್ತೀವಿ. ಯಾಕೆ ಜೋಳಿಗೆ ಹಾಕಿರ್ತೀವಿ ನಾವು ಅಂದ್ರೆ ಸ್ವಾಮಿಗಳಾದವರಿಗೆ ಬೇಡಬೇಕಂತ. ಯಾಕಂದ್ರೆ ಅಹಂಕಾರ ದರ್ಶನ ಆಕತ್ತಂತ ಬೇಡೋದ್ರಿಂದ ಸ್ವಾಮಿ ಆದವ ಜಗದಲ್ಲಿ ಜನರ ಕಡೆಯಿಂದ ಇಸುಕೊಂಡು ಅವ್ರ ಕಡೆಯಿಂದ ಬೇಡ್ಕೊಂಡು ಬಂದು ಮತ್ತೆ ಅದನ್ನು ದಾಸೋಹ ರೂಪದಲ್ಲಿ ನೀಡಬೇಕಂತ ಇದನ್ನ ಯತಿ ಆದಾವ ಮಾಡಬೇಕು ಅಂತ ಹೇಳ್ತಾರೆ. ಇದು ಮಠದಲ್ಲಿ ಅದಕ್ಕೆ ಕತ್ತಿ ಭಿಕ್ಷಾ ಅಂತ ಬರ್ತಿತ್ತು. ಇಲ್ಲ ಗುರುಗಳಾದವ್ರು ಈಗ ಭಿಕ್ಷಿಕ್ ಬರ್ತಾರ, ಅದವ್ರು ಪಟ್ಟಿ ಕೊಡ್ತಾರ. ಯಾರ ಸಲುವಾಗಿಪ್ಪ? ಅವ್ರು ಒಂದಿಗೆ ಏನು ಹೊಟ್ಟಿ ಅಂತ 2 ಹೊಟ್ಟಿ ಒಂದು 3 ಮಳ ಕಟ್ಟಿ ಸಾಕು, 2 ಜೋಡರಿ ಅದ್ರ ಸಾಕು. ಇಷ್ಟೆಲ್ಲ ಯಾರಿಗೆ? ನೀನಿಲ್ಲ 4 ಕ್ವಿಂಟಲ್ ಹೋಳಿಗೆ ಮಾಡಿಸಿದ್ರು ಊಟ 1000 ತಿಂತಾರ? ಇಲ್ಲ. ಯಾರಿಗೆ 4 ಕ್ವಿಂಟಲ್ ಹೋಳಿಗೆ ತಯಾರಾಗ್ತಿದ್ದೀರಿ? ಬರ್ತೀರಿ ನಾಳೆ ಮಳೆ ಹರಿಸ್ತೀರಿ ನಿಮಗ ಹೋಳಿಗೆವು ಯಾರಿಗೂ ಬೆಲ್ಲದ ಬೇಳೆ ಬಿಚ್ಚಿಕೊಡ್ಬೇಕು ನಿಮ್ಗ ಯಾರಿಗೆ ಮಾಡ್ಲಿ? ನಿಮ್ಗ ಗರಿಗಿನ ಮಠದಾಗಾರ ಮಾಡ್ಲಿ, ಕೊಪ್ಪಳ ಮಠದಾಗಾರ ಮಾಡ್ಲಿ, ಹಾಲಗೇರಿ ಮಠದಾಗಾರ ಮಾಡ್ಲಿ, ಸಂತೆಕೆರೂರು ಮಠದಾಗ ಮಾಡ್ಲಿ, ಯಾರಿಗದೆಲ್ಲ ನಿಮ್ಗ ನೀವ ಕೊಟ್ಟಿರ್ತೀರಿ. ನಿಮಗೆ ಕಷ್ಟಪಟ್ಟು ಮಕ್ಕಳೆಲ್ಲ ಮಾಡಿಸಿ ನೀಡಿಸ್ತಾರ ಅವರು. ಅದಕ್ಕೆ ಹೇಳ್ತಾರ ಅವರು ಜನ ಏನ್ ಮಾಡಿದ್ರು ಅಂತ ಅನ್ವಲ್ಲ. ಇಷ್ಟು ಮಾಡಿದ್ರು ಸ್ವಾಮಿಗಳು ಕೆಲವು ಹೊರಗಿಸಿ ಏನಿಲ್ಲ. ಅದಕ್ಕೆ ಅವ್ರು ಅಂತಾರ ತಪ್ಪು ತಿಳ್ಕೊಳಕ್ ಹೋಗ್ಬೇಡ್ರಿ. ಜನರ ಸ್ವಭಾವ ಈ ಲೋಕದ ಜನ ಊರೊಳಗಿದ್ದಾರೆ ಉಪಾಧಿಕನೆಂಬರು, ಅಡವಿಯೊಳಗಿದ್ದಾರೆ ಮೃಗನೆಂಬರು, ಹೆಂಡ ಬಿಟ್ಟರೆ ನಪುಂಸಕನೆಂಬರು, ಮಂಡ ಬಿಟ್ಟರೆ ದರಿದ್ರನೆಂಬರು, ಮಣ್ಣ ಬಿಟ್ಟರೆ ಪೂರ್ವಕಂದರೆಂಬರು, ಮಾತನಾಡಿದರೆ ಜ್ಞಾನಿಗೆಯ ಮಾತೆಂಬರು, ಮಾತನಾಡಿದ ಸುಮ್ಮನೆ ಇದ್ದರೆ ಇವನು ಮೂಗನೆಂಬರು. ಇಂತಿ ಲೋಕದ ಜನರ ಬಾಯಿಯ ಮುಚ್ಚಲು ನಳವಲ್ಲ ಕಲಿದೇವರ ದೇವ ನೀನೇ ಬರಲಿ ಅಂತ ತಿಳ್ಕೊಂಡು ಮಡಿವಾಳ ಮಾತ ಹೇಳ್ತಾನೆ. ಅವ್ರು ಹೆಂಗಂದ್ರು
ಗಡಿಗೆ ಬಾಯಿ ಮುಚ್ಚಬಹುದು, ಲೋಕದ ಮಂದಿ ಬಾಯಿನ ಮುಚ್ಚಕ್ಕಾಗೋಲ್ಲ. ಇರದೇ ಒಂದು ಕೈ ಕಕ್ಷೆ ಮಾಡೋದು ಕೇಳ್ತಾರ ಅವರು. ಅದನ್ನ ನೀವು ಮನಸ್ಸಿನಾಗ ಇಟ್ಕೊಂಡು ಕುಂತ್ರ ನಾಳೆ ಮನೋರೋಗಕ್ಕೊಳಗಾಗಿ ಸಮಾಜ ಸೇವೆ ಮಾಡೋದ್ರಿಂದ ಹಿಂದೆ ಬಿಡ್ತೀರಿ. ಅದಕ್ಕ ಸೋಳೆಯ ಮಗನ ಎಂದವರು ಹಳಸಿದ ಕೂಡ ಹಾಕಿದ್ರು ಒಂದ ಅನ್ಬೇಕಂತ, ಹೋಳಿಗೆ ತುಪ್ಪ ನೀಡಿದ್ರು ಒಂದ ಅನ್ಬೇಕಂತೇಳಿ ಪೂಜ್ಯರು ಯತಿಗಳಾದವರು ಬುದ್ಧಿ ಹೇಳ್ತಾರೆ. ಮುಂದಿನ ಮಾತು ಬಹಳ ಚೆಂದ ಹೇಳ್ತಾರೆ. ಅಯ್ಯಪ್ಪ ಎಂದು ಅಯ್ಯನ, ಅಯ್ಯಪ್ಪ ಎಂದು ಅಯ್ಯನ, ಇವ ನಮ್ಮಪ್ಪ ಅಯ್ಯಪ್ಪ, ನಮ್ಮ ಯತಿ, ನಮ್ಮ ತಂದೆ, ನಮ್ಮ ತಾಯಿ ಅಂತ ತಿಳ್ಕೊಂಡು ಈತನನ್ನು ಘನತರ ಸೈಯಲು ಉಳಿಸಲು ಹೊಯ್ಯಲು ಒಂದೇ, ಕೈಯ ಹಿಡಿದು ಎಳೆದೆಳೆದು ಮೂಕದಲ್ಲಿ ಹೊಯ್ಯಲು ಬೈಯಲು ಒಂದೇ. ನೋಡ್ರಿ, ನಮ್ಮನ್ನು ಎಳೆದಾಡ ಸ್ವಾಮಿಗಳು ಟೀಕಾ ಮಾಡ್ತಾರೆ, ಬೈತಾರ, ಎಳೆದಾಡ್ತಾರ, ಹೊಡಿತಾರ. ಇರ್ಲಿ ಅಂದ್ರೆ ಅವ್ರು ಕೈ ಹಿಡಿದು ಎಳೆದಾಡ್ತಾರ, ಮೂಗ್ತಾರ, ಹೊಯ್ಯಲು ಬೈಯಲು ಒಂದೇ. ಹೀಗೆ ಮಾಡಿದ್ರು ಒಂದಂತ ತಿಳ್ಕೊಬೇಕಂತ ಬಲ್ಲವರೆಂದು ಉಲ್ಲಾಸಿಸಿ ಪಾಡುತ್ತ ಪಲ್ಲಕ್ಕಿ ಬೆರೆಯಲು ಒಂದೇ. ನಮ್ಮ ಪಲ್ಲಕ್ಕಿಯಾಗಿ ಬೆರೆಸಿದ್ರು ಒಂದ, ಸಿರಿಗಾಗಿ ಬೆರೆಸಿದ್ರು ಒಂದ ಅನ್ಬೇಕು. ಪೂಜ್ಯರಾದ ಮುಳುಗುಂದದ ಬಾಲ್ಯದ ಮಾನ್ ಸ್ವಾಮಿಗಳ ಉಡಾಡ ಭಕ್ತರು ಏನು ಮೆರೆಯಾಗಬೇಕಂದ್ರು ವಾಲ್ಲು ಅಂತ ಅಂದ್ರು. ಆದ್ರೂ ಕೊನೆಗೆ ಅವ್ರು ಬೆರೆಸಿದ್ರು. ಒಂದು ಒಳ್ಳೆಯಾಗ ಹೋಗ್ತು ಪರವಾದಿಗಳು ಧಾರವಾಡ ಕೋರ್ಟಿಗೆ ಹೋಗಿದ್ರು. ಇಂಥವ್ರು ನಮ್ಮ ಮನೆಯಾಗ ವ್ಯಾಸನ್ ಕಟ್ಕೊಂಡು ಮೆರವಣಿಗೆ ಮಾಡ್ಕೊಂಡ್ರ ಇದು ನಮ್ಮ ಮನೆಗೆ ನಿಷಿದ್ಧ ಐತಿ, ಇವ್ರು ಜೈಲಿಗೆ ಹಾಕ್ರಿ ಅಂತ ಹೇಳಿ ಒಂದು ಪತ್ರ ಬಂತು ಇಂಗ್ಲಿಷ್ನಾಗ. ಒಳಗೊಂದು ಗವಿಮಠಕ್ಕೆ ಪತ್ರ ಬಂತು. ನೋಡಿದ್ರು ಅಜ್ಜವ್ರು ಕರೆಸಿ ಓದ್ಸಾಕ್ ಕಟ್ಟಿದ್ರು ಇಂಗ್ಲಿಷ್ ಬರೋರ್ನ. ಇಲ್ಲ ನಿಮ್ಮ ಧಾರವಾಡ ಕೋರ್ಟಿಗೆ ಹಾಜರಾಗ್ಬೇಕಂತ. ಯಾಕಂತ ನೀವು ಊರಾಗ ಪಲ್ಲಕ್ಕಿಯಾಗ ಮೆಂಡ್ಯದಾಗ ಕುಂತು ಮೆರವಣಿಗೆ ಮಾಡ್ಕೊಂಡ್ರಂತ, ವೈಯಾಳಿ ಮಾಡ್ಕೊಂಡ್ರಂತ, ಕೆಲವು ಪರಮತಿಯರ ಮನಸ್ಸಿಗೆ ನೋವು ಆಗಿತ್ತಂತ. ಅದಕ್ಕೆ ನೀವು ಹೋಗ್ಬೇಕು. ನಾ ಕೂತ್ರ ಹಿಂಗ ನಾವು ಅಲ್ಲೇ ಮರ ಇವ್ರು ಭಕ್ತರು ಕುದುರಿಸಿದ್ರು. ನಾನು ಇಲ್ಲ ಮತ್ತೆ ಕೋರ್ಟಿಗೆ ಹೋಗ್ಬೇಕು ನೋಡಿ, ಹಣಿ ಪ್ರಕರಣ ಶಿವಯೋಗದ ಸುಖದೊಳಗಿರುವಂತ ಪುಣ್ಯಾತ್ಮರು ಇವತ್ತು ಹೋಗಿ ಕೋರ್ಟ್ ಮುಂದೆ ನಿಲ್ಲುವಂತ ಪರಿಸ್ಥಿತಿ ಬಂತು. ಆದ್ರೆ ಸಿರಿಗಿ ತಗೊಂಬರೋದು ನಮ್ಗೆ ಮಠದಾಗ ಸಿರಿಗಿ ಇಟ್ಟಿದ್ರು, ಕಟ್ಟರದ ಸಿರಿಗಿ ಸಿಂಗಾರ ಮಾಡಿದ್ರು, ಸಿರಿಗಿ ಸಿಂಗಾರ ಮಾಡಿಸಿದ್ರು. ಭಜನೆ ಮಾಡಿ ಏನು ಹೊಯ್ಕೊಡ್ರು ಅಂದ್ರು. ಅದ್ರ ಕುಂತರು, ಹಣ ಕುಂತರು, ಹೋದ್ ಪಲ್ಲಕ್ಕಿ ಮೆರವಣಿಗೆ ಎಲ್ಲಿ ಹೋತು? ಗೊದನೂರು ಲಕ್ಷ್ಮೇಶ್ವರ ಪಶುಪತಿ ಹಾಳಕ್ಕೆ ಹೋತು. ಪಶುಪತಿ ಹಾಳದಾಗ ಇಳಿದು ಪೂಜೆ ಮಾಡ್ಕೊಂಡ್ರು. ಅಲ್ಲೇ ಅವ್ರು ಕುಂತಿದ್ದಕ್ಕೆ ಅವ್ರ ಮಠ ಇದ್ದು ಪಶುಪತಿ ಹಾಳದಲ್ಲಿ. ಮುಂದೆ ಹುಬ್ಬಳ್ಳಿ ಮಾರ್ಗವಾಗಿ ಧಾರವಾಡ ಕೋರ್ಟಿಗೆ ಬಂದ್ರು. ಮಧ್ಯಾಹ್ನ 2 ಗಂಟೆ ಆಗಿತ್ತು. ಧಾರವಾಡದಾಗ ಜಡ್ಜ್ ಕೋರ್ಟ್ ತಗೊಂಡಿದ್ದ. ಆಲೆ ಬಂದು ಕೋರ್ಟಿನ ಮುಂದೆ ಸಿರಿಗಿ ಇಳಿದಿದ್ರು. ಇವ್ರು ಸಿರಿಗಾದ ಸುಮ್ಮನ ಸತ್ಯ ಹಣ ಕೂತಿದ್ರು. ಹೊಯ್ಕೊಳಕತ್ರು, ಬಡ್ಕೊಳಕತ್ರು. ಏನಿದು ನ್ಯಾಯ ಅಂತ ಬಂದ ವಾಟ್ ಇಸ್ ದಿಸ್ ಅಂತ ಬಂದ ಜಡ್ಜ್. ಯಾಕಂದ್ರೆ ಬ್ರಿಟಿಷ್ ಇದ್ರ ಒಬ್ಬ ಹೇಳಿದ, ಇವರು ನಮ್ಮ ನಾಡಿನ ದೊಡ್ಡ ದೊಡ್ಡ ತಪಸ್ವಿಗಳು, ಮೈಸೂರು ಮಹಾರಾಜರಂತವ್ರು ಕರ್ಕೊಂಡು ಹೋಗಿ ಇವ್ರು ಪಾದ ಪೂಜೆ ಮಾಡಿ ಸಿರಿ ಸಂಪತ್ತು ಕೊಟ್ಟರ ವಾಲ್ಯ ಅಂತ ಒಂದು ಕುಂಬಳಕಾಯಿ ಸೊಟ್ಟಿತ್ತು ಮಠಕ್ಕೆ ಬಂದು ಪುಣ್ಯಾತ್ಮಿವ. ಯಾವನೋ ಅವಿವೇಕಿ ಒಂದ್ 4 ಮಂದಿ ನಿಮ್ಗೆ ದೂರು ಕೊಟ್ಟಾರ, ಫಿರ್ಯಾದಿ ಕೊಟ್ಟಾರ, ಕೋರ್ಟಿಗೆ ಬಂದು ಹಾಜರಾಗಂತಾರಂದ್ರ ಅಂತ ಅವಿವೇಕಿಗಳ ಮಾತನ್ನ ನೀವು ಕೇಳ್ತಾರೇನು? ಇವ್ರು ಬಹಳ ದೊಡ್ಡ ತಪಸ್ವಿಗಳು, ಇವರಿಗೆ ಪಲ್ಲಕ್ಕಿನೂ ಆಟ, ಇವರಿಗೆ ಸಿರಿಗೆನೂ ಆಟ. ಪಲ್ಲಕ್ಕಿ ಕುಂತ್ರು ಇವ್ರಿಗೆ ಆಸೆ ಇಲ್ಲ, ಸಿರಿಗ್ಯಾಗ ಕುಂತ್ರ ಆಸೆ ಇಲ್ಲ. ಎರಡೂ ಸಮನಾಗಿ ಕಂಡಂತ ನಿಜ ಜಂಗ ಬರೆಯೋರು ಅಂದಾಗ ಬಡ ಜಡ್ಜ್ ಬಂದು ಸಾಷ್ಟಾಂಗ ಹಾಕಿ ಕೇಸಕ್ಕಿರ್ತದ ಧಾರವಾಡ ಗೆಜೆತ್ತಿನಲ್ಲಿ ಐತದು. ಮುಂದೆ ಶಿವಯೋಗಿಗಳು ಬಂದ್ರು ಊರಿಗೆ. ಯಪ್ಪ ಇನ್ನೊಮ್ಮೆ ಪಲ್ಲಕ್ಕಿ ಗಿಲ್ಲಕ್ಕಿ ಅನ್ಬೇಡಪ್ಪ, ಲಿಂಗಯ್ಯನ ಪೂಜೆ ಮಾಡ್ಕೊಂತ ಕುಂತವ್ರು ನಾವು, ನಮಗ್ ನೋಡೋಗಿ ಎಲ್ಲೆಲ್ಲ ನಿಲ್ಲಿಸ್ಬೇಡ್ರು ಅನ್ನೋದು. ಅಂದ್ರೆ ದೊಡ್ಡ ತಪಸ್ವಿಗಳು ಇರುತ್ತೆ, ಕೆಟ್ಟ ಪರಿಸ್ಥಿತಿಗಳು ಬರ್ತದೆ. ಅದಕ್ಕೆ ಪಾಡುತ್ತ ಪಲ್ಲಕ್ಕಿ ಮೆರೆಯಲದಂದೆ ಸಲ್ಲದಿವನು, ಇವನು ಕಳ್ಳ, ಇವನು ಊರಿಂದ ಹೊರಗೆ ಹಾಕ್ರಿ. ಹಾಕಿದ್ರು ಒಂದು ಅಂತ ತಿಳ್ಕೊಬೇಕು. ಸಲ್ಲದಿವನು ಕಳ್ಳನೆಂದು ಅಯ್ಯನ ಊರಿಂದ ಹೊರಗೆ ಹಾಕಿದ್ರು ಒಂದು ಅಂತ ತಿಳ್ಕೊಬೇಕಂತ. ತನು ಕರಣಗಳು ಖುಷಿ ಎಂದವರಿಗೆ ವಿನಯಗಳೊಂದೆ. ಈ ಶರೀರ ಸುಳ್ಳೈತಿ, ಇಲ್ಲಿರುವಂತ ಇಂದ್ರಿಯಗಳ ವಾಸನೆ ಸುಳ್ಳೈತೆ. ಇವತ್ತಿರ್ತಕ್ಕ ಸುಖ ನಾಳೆ ಇರಂಗಿಲ್ಲ. ಇವತ್ತು ಶರೀರ ಐತಿ, ಇನ್ನು 10-20 ವರ್ಷಕ್ಕೆ ಶರೀರ ಬಿದ್ದು ಹೋಗ್ತೈತಿ. ಯಾರಿಗಾರ ಶರೀರ ಶಾಶ್ವತ ಐತೆನ? ನಿಮ್ ವಯಸ್ಸು ಎಷ್ಟಾಗೋದ್ರೆ ಎಲ್ಲರೂ ಹೇಳ್ತೀರಿ ನೀವು. ನಮಗೆ 33-31 ಬಿದ್ದೀವಿ, ನಮ್ಮ 35-36 ಬಿದ್ದೀವಿ, 40 45 ವಾದದ ಆಯುಷ್ಯ ಗೊತ್ತೈತಿ. ಉಳಿದ ಆಯುಷ್ಯ ಯಾರಿಗಾರ ಗೊತ್ತೈತೆ ಅಂತ ಕೇಳ್ತಾರೆ ನೋಡು. ನಾ ಇಂತ ಬದುಕ್ತೀನಿ, ಇಷ್ಟ ವರ್ಷ ಇರ್ತೀನಿ ಅಂತ ಯಾರು ಕೇಳ್ತಾರೆ ನೋಡು? ಇಲ್ಲಲ್ಲ. ನಿಮ್ಗೆ ಎಲ್ಲಾ ಕಾರ್ಡು ಸಿಗ್ತಾವ, ಎಲ್ಲಾ ಕಾರ್ಡ್, ವೋಟಿಂಗ್ ಕಾರ್ಡ್ ಸಿಗ್ತಾವ, ರೇಷನ್ ಕಾರ್ಡ್ ಸಿಗ್ತಾವ, ಐಡೆಂಟಿ ಕಾರ್ಡ್ ಸಿಗ್ತಾವ, ಹೊಲ ಉತ್ತಾರ ಸಿಗ್ತಾವ, ಮನೆ ಉತ್ತಾರ ಸಿಗ್ತಾವ. ದುರಂತ ಅಂದ್ರೆ ಮರಣ ಉತ್ತಾರ ಬಂದ್ಮೇಲೆ ಎಲ್ಲ ಉತ್ತಾರ ಕ್ಯಾನ್ಸಲ್. ಅವನ್ ತಲಾಟಿ ಕರಿತಾನ, ಮಗನ ಹೆಸರು ಹೆಚ್ಚು ಮಾಡ್ತೀನಿ, ತಂದೆ ಹೆಸರು ಕಮ್ಮಿ ಮಾಡ್ತಾನೆ.
ಮಗನ ಹೆಸರು ಹೆಚ್ಚು ಮಾಡ್ತೀವಿ, ತಂಗಿ ಹೆಸರು ಕಮ್ಮಿ ಮಾಡ್ತೀವಿ. ಎಲ್ಲರೂ ಹಿಂಗ ಹಾಕೊಂಡು ಹೋಗ್ತಾವ. ಒಂದು ದಿನ ಶರೀರ ಬಿದ್ದು ಹೋಗ್ಬಿಡ್ತದೆ. ಕನು ನೀರಿನ ಮೇಲಿನ ಬೊಬ್ಬಳಿ ಅಂತೆ. ಇದಕ್ಕೆ ಯಾವಾಗ ಮರಣ ಬರ್ತೈತೆ ಗೊತ್ತಿಲ್ಲ. ಇದನ್ನ ಸಂಸಾರಿಕರನ್ನವರು ಪ್ರೀತಿಸ್ತಾರ, ಸಂಸಾರಿಕರನ್ನವರು ಇದ್ರ ಮೇಲೆ ಮೋಹ ಇಟ್ಟಿರ್ತಾರ. ಆದ್ರೆ ಯತಿ ಆದಾವ ಕನುಕರಣಗಳನ್ನ ಗೆದ್ದಿರ್ತಾನಂತ. ಈ ಕಾಯ ಇದು ಪರಮಾತ್ಮನ ಹೊಲಸಾಗಿ ಬಂದೈತಿ, ಇದು ಒಲಿಸಿಕೊಂಡೈತಿ, ಇದಕ್ಕೆ ಏನಾದ್ರೇನು, ಯಾವಾಗ ಬಿದ್ರೇನು, ಇದು ಖುಷಿ ಅಂತರಿದವರಿಗೆ ವಿನಯಗಳು ಒಂದೇ, ಗೌರವ ಕೊಟ್ಟರು ಒಂದ ಅಂತ, ಅಪಮಾನ ಮಾಡಿದ್ರು ಒಂದ ಅಂತ, ಘನಮಠೇಶನೊಳಗ ಅನುದಿನ ಬೆರೆದಿರುವವನಿಗೆ ಶುಭಾಶುಭ ಒಂದ ಅಂತ, ಯಮಗಂಡ ಕಾಲನು ಒಂದ ಅಂತ, ರಾಹು ಕಾಲನು ಒಂದ ಅಂತ, ಗುಳಿಗ ಕಾಲನು ಒಂದ ಅಂತ, ಶಿವಯೋಗಿ ಲಗ್ನದ ಮನಿನೂ ಆಟ ಅಂತ, ಸತ್ತ ಮನಿನೂ ಆಟ ಅಂತ ನೋಡ್ರಿ. ಯಾವುದು ಭೇದಿಲ್ಲ ಅಂತ ನನಗೆ. ಶುಭ ಅಶುಭ ಒಂದೇ. ಉಳಿದವರಿಗೆ ಸಂಸಾರಿಕರಿಗೆ ಯತಿಗಿರುವುದಿಲ್ಲ ಅಂತ. ಹೀಗೆ ಗಣಮಟ್ಟದ ಶಿವಯೋಗಿಗಳು ಯತಿ ಆದವ, ಹೀಗೆ ಬದುಕಬೇಕು, ಹೀಗಿರಬೇಕು ಅಂತ ತಿಳ್ಕೊಂಡು ಹೇಳ್ತಾರೆ. ಅದಕ್ಕೆ ಬರಿಯ ಬೋಳುಗಳೆಲ್ಲ ಜಂಗಮವೇ, ಜಡಜೀವಿಗಳೆಲ್ಲ ಜಂಗಮವೇ, ವೇಷಧಾರಿಗಳೆಲ್ಲ ಜಂಗಮವೇ, ನಿಶ್ಚಿಮನೇ ಜಂಗಮ, ನಿಜೈಕ್ಯನೇ ಜಂಗಮ. ಇಂತಪ್ಪ ಜಂಗಮದ ಸುಡುವ ಕಾಣದೆ ಕೂಡಲ ಚನ್ನ ಸಂಗಯ್ಯ ತಾನೇ ಜಂಗಮನಾದನು ಅಂತ ಮಾತನ್ನ ಅವಿರಳಜ್ಞಾನಿ ಚನ್ನಬಸವಣ್ಣವ್ರು ಹೇಳ್ತಾರೆ. ಅಂತ ಚನ್ನಬಸವಣ್ಣ ಹೇಳಿದಂತ ನಿಜ ಜಂಗಮರು ಯಾರಂದ್ರ ಗಣಮಠದ ನಾಗಭೂಷಣರು ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಇಂಥ ಪುಣ್ಯಾತ್ಮರನ್ನ